ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕೊಡಮಾಡಲಾಗ್ತಾ ಇರುವ ಪ್ರತಿಷ್ಠಿತ ಶ್ರೀಮತಿ ವಿಜಯ ವಿಷ್ಣು ಭಟ್ ದತ್ತಿ ಪ್ರಶಸ್ತಿಯನ್ನು ಈ ಬಾರಿ ಉಪನ್ಯಾಸಕರು ಹಾಗೂ ಲೇಖಕರಾದ ಪ್ರತಿಮಾ ಹರೀಶ್ ರೈ ಅವರಿಗೆ ಶನಿವಾರ ಪ್ರದಾನ ಮಾಡಲಾಯಿತು. ಶುಭಂ ಕುರುತ್ವಂ ಕಲ್ಯಾಣಂ, ಶುಭಂ ಕುರುತ್ವಂ ಕಲ್ಯಾಣಂ, ಆರೋಗ್ಯಂ ಧನ ಸಂಪದ. ಆಗಿರಿ ಸರ್ ಹೇಳಿ ಆಗಿಲ್ಲ ಅಂತ. ನಗರದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪ್ರಶಸ್ತಿ ಪ್ರದಾನ ಮತ್ತು ಜಲಜಾ ಶೇಖರ್ ಹಾಗೂ JC ಶೇಖರ್ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಂಗ್ಲ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ನಯನ ಕಶ್ಯಪ್ ಅವರು ಅಂತರಗಂಗೆ ಅಂಕಣ ಬರಹಗಳ ಪುಸ್ತಕವನ್ನು ರಚನೆ ಮಾಡಿರುವ ಪ್ರತಿಮಾ ಹರೀಶ್ ರೈ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ MP ಕೇಶವ ಕಾಮತ್ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಸಂಬಂಧಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಸಾಹಿತ್ಯದ ಬೆಳವಣಿಗೆಯ ಕುರಿತು ಮಾಹಿತಿ ಕೊಡುವಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಶಾಲಾ ಕಾಲೇಜುಗಳಲ್ಲೇ ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇಂದಿನ ಪೀಳಿಗೆಗೆ ಅದರ ಅವಶ್ಯಕತೆ ಇದೆ. ಮಕ್ಕಳು ಮೊಬೈಲ್ನಿಂದ ಹೊರಬಂದು ಸ್ವಲ್ಪವಾದರೂ ಈ ಸಾಹಿತ್ಯದ ಕಡೆಗೆ ಗಮನ ಕೊಟ್ಟಾಗ, ಈ ಥರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ 50 ಮಕ್ಕಳು ಭಾಗಿಯಾದರೆ ಅದರಲ್ಲಿ 5 ಮಕ್ಕಳಾದರೂ ಸಾಹಿತ್ಯಿಕವಾಗಿ ಬೆಳಿಬೋದು ಅನ್ನೋಂಥ ಒಂದು ಆಸೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಶಾಲಾ ಕಾಲೇಜುಗಳಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೇವೆ. ಗ್ರಂಥಾಲಯದ ಕಡೆಗೆ ಮಕ್ಕಳೆಲ್ಲ ಮುಖ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಇವೆ. ನಿಮಗೆ ಅತಿ ಹೆಚ್ಚು ಅಂಕ ಪಡೆಯುವ ತವಕ ಖಂಡಿತವಾಗಿ ಬೇಕು. ಆದರೆ ಅಂಕ 100ಕ್ಕೆ 100 ಪಡೆದು ವಿದ್ಯಾರ್ಥಿ ಜೀವನ ಮುಗಿಸಿ ಹೊರಗಡೆ ಬಂದಾಗ ನಿಮಗೆ ಪ್ರಪಂಚದಲ್ಲಿ ಜನರಲ್ ನಾಲೆಡ್ಜ್ ಇಲ್ಲ ಅಂತ ಆದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಕದಿಂದ ನಿಮಗೆ ಸಾಧನೆಗಳನ್ನ ಮಾಡ್ಬೋದು, ಶ್ರೇಯಸ್ಸಿದೆ. ಆದರೂ ಸಾಮಾನ್ಯ ಜ್ಞಾನದ ಕೊರತೆ ಇರ್ತದೆ. ಅದರಿಂದಾಗಿ ಗ್ರಂಥಾಲಯಗಳ ಕಡೆ ನೀವು ಮನಸ್ಸು ಮಾಡಬೇಕು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಉಪಯೋಗಿಸಬೇಕು. ಪ್ರತಿನಿತ್ಯ ಪತ್ರಿಕೆಯನ್ನು ಓದುವಂಥ ಅಭ್ಯಾಸ ಮಾಡ್ಕೋಬೇಕು. ಇಲ್ಲದೆ ಹೋದರೆ ನಾವು ಖಂಡಿತವಾಗಿ ಹಿಂದೆ ಕುಳಿತೇವೆ. ನಮಗಿಂತ ಹಿಂದಿನ ಬೆಂಚಲ್ಲಿ ಕೂತವನು ಮುಂದೆ ಹೋಗಿರ್ತಾನೆ. ತನ್ನದೇ ಆದಂತಹ ಗೌರವವನ್ನು, ಹಿರಿಮೆಯನ್ನು ಜಾಗತಿಕ ಮಟ್ಟದಲ್ಲಿ ಹೊಂದಿರ್ತದೆ. ಕನ್ನಡ ಭಾಷೆಯನ್ನು ನಾವು ಪರಿಗಣಿಸಿದರೆ ಎಥ್ನೋಲಾಗ್ ಅಥವಾ ಭಾಷೆಯ ಜಾಗತಿಕ ಭಾಷೆ, ಜೀವಂತ ಭಾಷೆಯನ್ನು ಆಡುವಂತಹ ಭಾಷೆಗಳ ಅಂಕಿಅಂಶ ಮತ್ತು ಮಾಹಿತಿಯನ್ನು ಒದಗಿಸುವಂತಹ ಅತ್ಯಂತ ಸಮಗ್ರವಾದಂತಹ ವಿಶ್ವಕೋಶ ಈ ಎಥ್ನೋಗ್ರಾಫ್. ಇದು ತಿಳಿಸುವ ಪ್ರಕಾರ ಜಗತ್ತಿನಲ್ಲಿ ಸುಮಾರು 7,000 ಭಾಷೆಗಳು, 7,000ಕ್ಕಿಂತ ಹೆಚ್ಚು ಭಾಷೆಗಳಿವೆ. ಚಪ್ಪಾಳೆಗಳ ಮೂಲಕ ಒಂದು ಹೊಸ ಸಮಾಜ, ಬಸವಣ್ಣನವರು ಕಟ್ಟಿದಂತಹ ಒಂದು ನವ ಸಮಾಜ, ಎಲ್ಲ ಜನಾಂಗ, ಎಲ್ಲ ಧರ್ಮ, ಎಲ್ಲ ವ್ಯಕ್ತಿಗಳು, ಎಲ್ಲ ಜಾತಿಗಳು ಪ್ರತಿಯೊಬ್ಬರೂ ಕೂಡಿ ಒಂದು ಹೊಸ ಧರ್ಮವನ್ನೇ ಕಟ್ಟಿದಂತಹ ಒಂದು ಸನ್ನಿವೇಶ ಅದು. ಈಗಿನ ಸಂದರ್ಭದಲ್ಲಿ ಜಾತಿ ಧರ್ಮದ ನಡುವೆ ನಡೆಯುತ್ತಿರುವಂತಹ ಸಂಘರ್ಷ, ಬಂಡವಾಳದಾರರು ಮತ್ತು ಬಡವರು ಅನ್ನುವಂತಹ ನಡುವೆ ನಡೆಯುತ್ತಿರುವಂತಹ ಸಂಘರ್ಷಗಳು ಆ ಕಾಲದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದು ಅದನ್ನು ಮನಗಂಡಂತಹ ಬಸವಾದಿ ಶಿವಶರಣರು ಹೊಸ ಧರ್ಮವನ್ನೇ, ಹೊಸ ಸಮಾಜವನ್ನೇ ಕಟ್ಟಲು ಬಯಸಿದಂತಹ ಸನ್ನಿವೇಶ. ಒಬ್ಬ ಮಹಿಳೆಗೆ ಅವರ ಶ್ರಮಕ್ಕೆ, ಅವರ ಬೌದ್ಧಿಕತೆಗೆ, ಅವರ ಬರವಣಿಗೆಯ ಕುರಿತ ಇರುವ ಬದ್ಧತೆಗೆ ಸಿಕ್ಕ ಪ್ರಶಸ್ತಿ ಇದು. ಹಾಗಾಗಿ ಪ್ರತಿಮಾರವರ ಪ್ರಶಸ್ತಿ ನಮಗೆಲ್ಲರಿಗೂ, ಎಲ್ಲ ಲೇಖಕಿಯರಿಗೂ ಸಿಕ್ಕಿದ ಪ್ರಶಸ್ತಿ ಅಂತ ನಾನು ಗ್ರಹಿಸ್ತೇನೆ. ಕನ್ನಡದ ಹೆಣ್ಣು ಮಕ್ಕಳಿಗೆ ಸಿಕ್ಕಿದ ಪ್ರಶಸ್ತಿ.
ಯಾಕಂದರೆ ಇದು ಸಾಮಾನ್ಯವಾಗಿ ನಾವು ತಿಳ್ಕೊಳ್ತೀವಿ, ಬರೆಯೋದು ಅಂದರೆ ಬಹಳ ಸುಲಭವಿಲ್ಲ, ಮಾತಿನ ಥರನೇ ಬಹಳ ಕಷ್ಟ. ನಮ್ಗೆ ಯಾವಾಗಲೂ ಅನ್ಸುತ್ತೆ, ನೀವು ಹತ್ರ ಬಂದು ನೋಡಿದ್ರೆ ಸ್ವಲ್ಪ ಸಣ್ಣ ನಡೀತಾ ಇದೆ. ಬಹಳಷ್ಟು ಜನ ಇದ್ದಾರೆ, ಆದರೆ ಎಲ್ಲರಿಗೂ ಕೂಡ ಅವಕಾಶಗಳ ಕೊರತೆ ಇದೆ. ಅವರನ್ನ ಗುರುತಿಸುವಂತಹ ಒಂದು ಸಂದರ್ಭಗಳು ಕಡಿಮೆ. ಯಾಕೆಂದರೆ ಈಗಿನ IT BT ಯುಗದಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಒಂದು ಕ್ಷೇತ್ರ ಏನಿದೆ ಅದು ತನ್ನ ಹೊಳಪನ್ನ ಕಳ್ಕೊಳ್ತಾ ಇದೆ. ಕಾರಣ ಏನಂದ್ರೆ ಈಗ ವಿದ್ಯಾರ್ಥಿಗಳ ಮುಂದೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂಥದ್ದು ಯಾಕಾಗಿ ಅಂತಂದ್ರೆ, ವಿದ್ಯಾರ್ಥಿಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಹೌದು, ನಮ್ಮ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲವೂ ಬೇಕು ನಿಜ, ಆದರೆ ಮಾನಸಿಕ ಸಂತೋಷವನ್ನ ಶಾಶ್ವತವಾಗಿ ನಮಗೆ ಕೊಡುವಂಥದ್ದು ಇಂತಹ ಒಂದು ಸಾಂಸ್ಕೃತಿಕ ಕ್ಷೇತ್ರ, ಅದರಲ್ಲೂ ಕೂಡ ಆರೋಗ್ಯಕರವಾದಂತಹ ಒಂದು ಕ್ಷೇತ್ರ ಇದು. ಏಕೆಂದ್ರೆ ಅವರ ಭಾಷಣದಲ್ಲಿ ಮುಖ್ಯವಾಗಿ ದತ್ತಿ ಉಪನ್ಯಾಸ ನೀಡಿದ ಉಪನ್ಯಾಸಕರು ನಿಜವಾಗಿ ಮತ್ತಷ್ಟು ಕೇಳಬೇಕು ಅನ್ನೋ ಆಸೆ ಆಯಿತು. ಸಮಯಾವಕಾಶದ ಕೊರತೆಯಿಂದ ಅವರು ಸ್ವಲ್ಪ ಉಪನ್ಯಾಸವನ್ನ ಆದಷ್ಟು ಬೇಗ ಮುಗಿಸಿದ್ರು. ನಿಜವಾಗಿ ನಮಗೆ ಬೇಸರ ಆಯಿತು. ನಮಗೆ ಮತ್ತಷ್ಟು ಕೇಳುವಂತ ಆಸೆ ಇತ್ತು. ಅವರ ವಿದ್ಯಾರ್ಥಿಗಳ ವೃಂದದವರು ನಿಜವಾಗಿ ಪುಣ್ಯವಂತರು. ನಿರಂತರವಾಗಿರ್ತದೆ. ಯಾರಿಂದಾದ್ರೂ ಆ ಕೆಲಸ ಕಾರ್ಯಗಳು ಮುಂದಕ್ಕೆ ನಡ್ಕೊಂಡು ಹೋಗುವಾಗೆ ಎಲ್ಲರ ಆಶೀರ್ವಾದ ನಿಮ್ಗೆ ಇರ್ತದೆ ಅಂತ ಹೇಳೋ ಮಾತನ್ನ ಹೇಳ್ತಾ ಇದ್ದಾರೆ. ಕೊಡಗಿನಲ್ಲಿ ಮಹಿಳಾ ಸಾಹಿತಿಗಳ ದೊಡ್ಡ ಕ್ರಾಂತಿ ನಡೆದಿದೆ. ನಯನಾ ಕಾಶ್ಯಪರು ಮರ್ತೋದ್ರೂ ಗೊತ್ತಿಲ್ಲ ನನಗೆ. ದೊಡ್ಡ ಕ್ರಾಂತಿ ನಡೆದಿದೆ. ಗೌರಮ್ಮನವರ ದತ್ತಿಯನ್ನು ಕೊಡಗಿನಲ್ಲಿ ನಾನು ಸ್ಥಾಪನೆ ಮಾಡಿದಾಗ ಆ ಪ್ರಶಸ್ತಿ ಸ್ವೀಕಾರ ಮಾಡಿದ ಮೊದಲ ಕಥೆಗಾರ್ತಿ ನಯನಾ ಕಾಶ್ಯಪರು. ಮೊದಲ ಪ್ರಶಸ್ತಿ ಅಂದರೆ ಮಹಿಳೆಯರಿಗೆ ಮೊದಲ ಪ್ರಾತಿನಿಧ್ಯ ಕೊಟ್ಟಿದ್ದೇವೆ. ಅದಾದ ನಂತರ ಕೊಡಗಿನಲ್ಲಿ 23 ಮಹಿಳಾ ಲೇಖಕಿಯರಿಗೆ ಗೌರಮ್ಮ ಪ್ರಶಸ್ತಿ ಬಂದಿದೆ. 23 ಮಹಿಳಾ ಲೇಖಕಿಯರಿಗೆ ಅಂದ್ರೆ 23 ಮಹಿಳಾ ಲೇಖಕಿಯರು ಆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂದ್ರೆ ಸುಮಾರು 60 ಮಹಿಳಾ ಲೇಖಕಿಯರು ಕೊಡಗಿನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನ ಮುನ್ನಡೆ ಇಟ್ಕೊಂಡು ಕಾರ್ಯ. ಆ ಒಂದು ನಿಟ್ಟಿನಲ್ಲಿ ನಾನು MA ಮಾಡ್ತಾ ಇರೋ ಕೂಡ ನಾನು ವಚನ ಸಾಹಿತ್ಯದ ಅಭಿಮಾನಿ. ಆಕ್ಚುಲಿ ನನಗೆ 1 ಮಾರ್ಕಿನಲ್ಲಿ ನಾನು ಅದರಲ್ಲಿ ಹಿಂದೆ ಬಂದೆ. ಯಾಕೆ ನನಗೆ PhD ಮಾಡಬೇಕು, ಅಕ್ಮಾದೇವಿ ಮತ್ತೆ ಮೀರಾಬಾಯಿ ಅದರ ಬಗ್ಗೆ ಮಾಡಬೇಕು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮೇಜರ್ ಡಾಕ್ಟರ್ ರಾಘವ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಮಾಜಿ ಅಧ್ಯಕ್ಷರಾದ TP ರಮೇಶ್, ದತ್ತಿ ದಾನಿಗಳಾದ ಜಲಜಾ ಶೇಖರ್ ಹಾಗೂ JC ಶೇಖರ್, ಮೈಸೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರತಿಭಾ DS, ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘದ ಅಧ್ಯಕ್ಷರಾದ ಪುದಿಯ ನೆರವನ ರೇವತಿ ರಮೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಮಡಿಕೇರಿಯ ಸಂತ ಮೈಕಲರ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳು 100% ಫಲಿತಾಂಶ ಗಳಿಸುವ ಮೂಲಕ ಸಾಧನೆಯನ್ನ ಮೆರೆದಿದ್ದಾರೆ. ಈ ಸಾಲಿನ ವಿಜ್ಞಾನ ವಿಭಾಗದ 130 ಹಾಗೂ ವಾಣಿಜ್ಯ ವಿಭಾಗದ 144 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 274 ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಯನ್ನು ಎದುರಿಸಿದ್ದು ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಸಿಂಚನಾ ಪ್ರಸನ್ನ 597 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯದಲ್ಲಿ 4ನೇ ಸ್ಥಾನವನ್ನು ಪಡೆದಿದ್ದು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಮನ್ವಿತಾ 591, ಯಶಸ್ವಿ 591 ಅಂಕಗಳನ್ನು ಗಳಿಸಿದ್ದು, ವಿಜ್ಞಾನ ವಿಭಾಗದಲ್ಲಿ ಗ್ರೀಷ್ಮ 582, ಕೀರ್ತನ 579, ನಿಸ್ಮಿತಾ 576 ಅಂಕಗಳನ್ನು ಪಡೆದಿದ್ದು, ವಿದ್ಯಾರ್ಥಿಗಳ ಸಾಧನೆಗೆ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಶಿಕ್ಷಕ ವರ್ಗ, ಸಿಬ್ಬಂದಿಗಳು ಹಾಗೂ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ತೆ. ನಾನು ಪಂಕಜ MA, ಸೆಂಟ್ ಮೈಕಲ್ಸ್ PU ಕಾಲೇಜಿನ ಪ್ರಿನ್ಸಿಪಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಮಕ್ಕಳಿಗೆ, ಪೇರೆಂಟ್ಸ್, ಮೇನ್ಲಿ ಸ್ಟಾಫ್, ಕರೆಸ್ಪಾಂಡೆಂಟ್ ಪ್ರತಿಯೊಬ್ಬರಿಗೂ ಅವರ ಕೋಆಪ್ರೇಷನಿಂದಾಗಿ 100% ರಿಸಲ್ಟ್ ಬಂದಿದೆ ನಮ್ಮ ಕಾಲೇಜಿಗೆ. ಐ ಹಾರ್ಟಿಲಿ ಕಂಗ್ರ್ಯಾಚುಲೇಟ್ ಈಚ್ ಒನ್ ಆಫ್ ದೆಮ್. ಅದ್ರ ಜೊತೆಗೆ ಈ ಸ್ಟೇಟ್ ರ್ಯಾಂಕ್ ಕೂಡ ಬಂದಿದೆ. ಸಿಂಚನಾ ಪ್ರಸನ್ನ ಅನ್ನೋಳಿಗೆ ಕಾಮರ್ಸ್ EBSCಲಿ 4th ರ್ಯಾಂಕ್ ಬಂದಿದ್ದಾಳೆ ಸ್ಟೇಟಿಗೆ. ಡಿಸ್ಟ್ರಿಕ್ಟಲ್ಲಿ ಫಸ್ಟ್ ಬಂದಿದ್ದಾಳೆ ಕಾಮರ್ಸಲ್ಲಿ. ಹಾಗೆ ಕಾಮರ್ಸಲ್ಲಿ ಇನ್ನಿಬ್ಬರು ಮಕ್ಕಳು ಡಿಸ್ಟ್ರಿಕ್ಟಲ್ಲಿ ಸೆಕೆಂಡ್ ಟಾಪರ್ಸ್ ಇದ್ದಾರೆ. ಸ್ಟೇಟಲ್ಲಿ 10th ರ್ಯಾಂಕ್ ಕೂಡ ಬಂದಿದೆ, ಮನ್ವಿತ್ ಮತ್ತು ಯಶಸ್ವಿ ಅಂತ. ಹಾಗೆ ಸೈನ್ಸಲ್ಲೂ ಕೂಡ 100% ರಿಸಲ್ಟ್ ಬಂದಿದೆ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ವರ್ಷದಿಂದ ನಮಗೆ 100% ರಿಸಲ್ಟ್ ಬರ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರ ಎಫರ್ಟ್ಸಿಂದಾಗಿ ವಿ ಕುಡ್ ಅಚೀವ್ ಸಮಥಿಂಗ್. ಅವರ ಡೆಡಿಕೇಶನ್, ಎಫರ್ಟ್ ಆ್ಯಂಡ್ ಮೋರ್ ಓವರ್ ನಮ್ಮ ಕರೆಸ್ಪಾಂಡೆಂಟ್ ಗೈಡೆನ್ಸ್ ಅತ್ಯುತ್ತಮವಾಗಿತ್ತು ಥ್ರೂ ಔಟ್ ದ ಇಯರ್. ಪ್ರತಿಯೊಂದು ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್
ಮಾನಿಟರ್ ಮಾಡಿದ್ದು, ಈವನ್ ದ ಲೆಕ್ಚರ್ಸ್ ಕ್ಲಾಸಸ್ ಎಲ್ಲನೂ ಅವ್ರು ಮಾನಿಟರ್ ಮಾಡಿದ್ರಿಂದಾಗಿ ನಮಗೆ 100% ರಿಸಲ್ಟ್ ತಗೊಳ್ಳಿಕ್ಕೆ ಚಾನ್ಸ್ ಆಯಿತು. ಆ್ಯಂಡ್ ಐ ಹಾರ್ಟಿಲಿ ಥ್ಯಾಂಕ್ ಈಚ್ ಒನ್ ಆಫ್. ನಮ್ಮ ಈ ಕಾಲೇಜಿಗೆ ಮೋರ್ ದೆನ್ 20 ಇಯರ್ಸ್ ಆಗಿದೆ. ಅದರ ಜೊತೆಗೆ ನಮ್ಮಲ್ಲಿ 4 ಕಾಂಬಿನೇಷನ್ ಇದೆ. ಸೈನ್ಸಲ್ಲಿ 2 ಸ್ಟ್ರೀಮ್, ಅದರಲ್ಲಿ PCMC ಮತ್ತು PCMB ಇದೆ. ಮತ್ತು ಕಾಮರ್ಸಲ್ಲಿ EBSc ಮತ್ತು HBA 2 ಕಾಂಬಿನೇಷನ್ಸ್ ಇದೆ. ಟೋಟಲ್ 4 ಕಾಂಬಿನೇಷನ್ ಇದೆ. ತುಂಬ ಮಕ್ಕಳು ಬೇರೆ ಹೊರಗಡೆ ಹೋಗೋಕ್ಕಿಂತ ಜಾಸ್ತಿ ಇಲ್ಲೇ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ನಮ್ಮಲ್ಲಿ ಒಂದು ಕಾಂಬಿನೇಷನಿಗೆ 80 ಸೀಟ್ಸ್ ಮಾತ್ರ ಇರೋದ್ರಿಂದ ಫಸ್ಟ್ ಬಂದ ಮಕ್ಕಳಿಗೆ ನಾವು ಸೀಟ್ ಕೊಡಬೇಕಾಗುತ್ತೆ. ಸಮ್ಟೈಮ್ಸ್ ನಾವು ಸೀಟ್ ಫಿಲ್ ಆದಾಗ ಮಕ್ಕಳು ಡಿಸಪಾಯಿಂಟ್ ಆಗಿ ಹೋಗೋದು ಕೂಡ ಇರುತ್ತೆ. ಬಟ್ ದ ಗೌರ್ಮೆಂಟ್ ರೂಲ್ ಪ್ರಕಾರನೇ ನಾವು ಹೋದಾಗ 80 ಸೀಟ್ಸ್ ಒಂದು ಕಾಂಬಿನೇಷನಿಗೆ ಫುಲ್ ಆದಾಗ ಅವರಿಗೆ ಅಪರ್ಚುನಿಟಿ ಕೊಡಲಿಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಟ್ರೈ ಆರ್ ಬೆಸ್ಟ್ ಇನ್ ಆಲ್ ದ ವೇಸ್. ಕೋಚಿಂಗ್ ಕೂಡ CET ನೀಟ್ ಕೋಚಿಂಗ್ ಕೂಡ ನಮ್ಮಲ್ಲಿ ಕೊಡ್ತಾ ಇದ್ದೇವೆ. ಪ್ರತಿ ಸಂಡೇಸ್ ಇರುತ್ತೆ. ಯಾವ ಮಕ್ಕಳಿಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವರಿಗೆ ಸಪ್ರೇಟ್ ಕೋಚಿಂಗ್ ಕ್ಲಾಸಸ್ ಕೊಡ್ತೇವೆ. ಅದು ಕಂಪಲ್ಸರಿ ಇರಲ್ಲ. ಯಾರು ಇಂಟ್ರೆಸ್ಟ್ ಇರ್ತಾರೆ ಅವರಿಗೆ ಮಾತ್ರ, ಮೇನ್ಲಿ ಬಿಕಾಸ್ ಪೇರೆಂಟ್ಸಿಗೆ ಅದು ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಆ ರೀತಿ ಮಾಡ್ತಿದ್ದೇವೆ. ಯಂಗ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಮೇ 7ರಿಂದ 10ರವರೆಗೆ ಸೋಮವಾರಪೇಟೆಯ ಸಿಂಥೆಟಿಕ್ ಟರ್ಫ್ ಮೈದಾನದಲ್ಲಿ ಏರ್ಪಡಿಸಿರುವ ರಾಜ್ಯ ಮಟ್ಟದ ಹಾಕಿ ಚಾಂಪಿಯನ್ ಟ್ರೋಫಿ ಕ್ರೀಡಾಕೂಟದ ಲೋಗೋ ಹಾಗೂ ಟ್ರೋಫಿಗಳ ಅನಾವರಣ ಕಾರ್ಯಕ್ರಮ ಮಡಿಕೇರಿಯ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಜಿಲ್ಲಾ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಲೋಗೋವನ್ನು ಅನಾವರಣ ಮಾಡಿ ಮಾತನಾಡಿ, ಕೊಡಗು ಜಿಲ್ಲೆ ಕ್ರೀಡೆಯ ತವರು. ಇಂತಹ ನೆಲದಲ್ಲಿ ಪ್ರತಿಷ್ಠಿತ ತಂಡಗಳ ನಡುವೆ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿಯನ್ನು ಏರ್ಪಡಿಸ್ತಾ ಇರುವುದು ಶ್ಲಾಘನೀಯವೆಂದರು. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ VT ವಿಸ್ಮಯಿ ಮಾತನಾಡಿ, ಇಲಾಖೆಯಿಂದ ಹಾಕಿ ಪಂದ್ಯಾವಳಿಗೆ ಅಗತ್ಯವಿರುವ ಎಲ್ಲ ರೀತಿಯ ನೆರವು ಒದಗಿಸಲಾಗುತ್ತೆ ಎಂದರು. ಹಾಕಿ ಕೂರ್ಗ್ ಕಾರ್ಯದರ್ಶಿ ಚೇತನ್ ಮಾತನಾಡಿ, ಕೊಡಗಿನಲ್ಲಿ 25 ವರ್ಷಗಳ ಬಳಿಕ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಆಯೋಜನೆಯಾಗ್ತಾ ಇರುವುದು ಶ್ಲಾಘನೀಯವೆಂದರು. 2026 ಇವತ್ತು ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿಯನ್ನು ಸೋಮವಾರಪೇಟೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಹಾಕಿ ಪಂದ್ಯಾವಳಿಯಲ್ಲಿ ರಾಜ್ಯದಿಂದ 8 ಟೀಮ್ಗಳು ಭಾಗಿಯಾಗಲಿದೆ. ಹಾಗೆ ಇದು ಸುಮಾರು ಒಂದು 25 ವರ್ಷದ ನಂತರ ಸೋಮವಾರಪೇಟೆಯಲ್ಲಿ ಈ ಒಂದು ಹಾಕಿ ಪಂದ್ಯಾವಳಿಯನ್ನು ನಾವು ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಈ ವರ್ಷ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ. ಹಾಗೆ ಈ ಪಂದ್ಯಾವಳಿಯಲ್ಲಿ ಹಲವಾರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು, ನ್ಯಾಷನಲ್ ಪ್ಲೇಯರ್ಸ್ಗಳು ಮತ್ತು ಒಲಿಂಪಿಷಿಯನ್ಸ್ಗಳು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಸೋಮವಾರಪೇಟೆ ಹಾಗೂ ಮಡಿಕೇರಿ ಮತ್ತು ಕೊಡಗಿನ ಮೂಲೆ ಭಾಗಗಳಿಂದ ಈ ಒಂದು ಟೂರ್ನಮೆಂಟನ್ನು ವೀಕ್ಷಣೆ ಮಾಡಲು ಬರ್ತಾ ಇದ್ದಾರೆ. ಹಾಗೆ ಈ ಚಾನಲ್ ಮುಖಾಂತರ ನಿಮಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ, ಕೊಡಗಿನ ಎಲ್ಲ ಹಾಕಿ ಪ್ರೇಮಿಗಳು ಇಂಥ ಒಂದು ಒಳ್ಳೆ ರೋಮಾಂಚನಕಾರಿ ಒಂದು ಮ್ಯಾಚನ್ನು ನೀವು ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಮುಂಚೆ. ಇವತ್ತು ನೀವು ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಕಣ್ಣಿನ ಬಿಂಬದಿಂದ ಇವತ್ತು ನೇರವಾಗಿ ನಮ್ಮ ಸೋಮವಾರಪೇಟೆಯಲ್ಲಿ ಇವತ್ತು ನೀವು ನಮ್ಮ ಹಾಕಿ ಟೂರ್ನಮೆಂಟನ್ನು ನೋಡ್ಬೋದು. ಈ ಒಂದು ಟೂರ್ನಮೆಂಟ್ ಮೇ 7ನೇ ತಾರೀಕಿಂದ 10ನೇ ತಾರೀಕುವರೆಗೆ ನಡೆಯಲಿದೆ. 7ನೇ ತಾರೀಕಿಂದ 7, 8, 9 3 ದಿವಸ ಲೀಗ್ ಮ್ಯಾಚ್ ಆಗಿರುತ್ತದೆ. ಕೊನೆಯ ದಿವಸ 10ನೇ ತಾರೀಕಂದು ಒಂದು ಒಳ್ಳೆಯ ಫೈನಲ್ಸ್ ಮ್ಯಾಚ್ ಇರುತ್ತೆ. ಅದರ ಜೊತೆಯಲ್ಲಿ ಹಲವಾರು ಬೇರೆ ಆಕರ್ಷಕವಾದಂತಹ ಸ್ಟಾಲ್ಸ್ಗಳು, ಬೇರೆ ಮಾರಾಟಗಳು ಕೂಡ ಅಲ್ಲಿ ಇರುತ್ತೆ. ಇದರ ಮುಖಾಂತರ ನೀವು ಎಲ್ಲರೂ ಬಂದು ಭಾಗಿಯಾಗಿ ಸಾಕ್ಷಿಯಾಗಬೇಕಾಗಿ ಈ ಮುಖಾಂತರ ನಿಮಗೆ ಕೇಳ್ಕೊಳ್ತೀನಿ. ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ ಮಾತನಾಡಿ, ಕೃಷಿ ಕ್ಷೇತ್ರದ ಜಾಗೃತಿಯೊಂದಿಗೆ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಇಫಾ ಸಂಘಟನೆಯು ಇದೇ ಪ್ರಥಮವಾಗಿ ರಾಜ್ಯ ಮಟ್ಟದ ಹಾಕಿ ಕ್ರೀಡಾಕೂಟವನ್ನು ಆಯೋಜಿಸಿದೆ ಎಂದರು. ಸಂಘಟನೆ ಉಪಾಧ್ಯಕ್ಷ ಹರ್ಷಿತ್ ಶಿವಪ್ಪ ಮಾತನಾಡಿ, ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುವ ತಂಡಕ್ಕೆ 2 ಲಕ್ಷ ನಗದು ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 1 ಲಕ್ಷ ನಗದು ಹಾಗೂ ಟ್ರೋಫಿ ನೀಡಲಾಗುತ್ತೆ ಎಂದರು. ಇಫಾ ಹಾಕಿ ಚಾಂಪಿಯನ್ಸ್ ಟ್ರೋಫಿಲಿ 8 ತಂಡಗಳು ಭಾಗವಹಿಸಿದ್ದಾರೆ. AGORC, ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್, ಕೆನರಾ ಬ್ಯಾಂಕ್, ಕರ್ನಾಟಕ ಸ್ಟೇಟ್ ಪೊಲೀಸ್, ಸೌತ್ ವೆಸ್ಟರ್ನ್ ರೈಲ್ವೆ,
ಕಮಾಂಡೋಸ್, DYES ಮತ್ತು ನಮ್ಮ ಸ್ಥಳೀಯ ಪೋಸ್ಟ್ ಟೀಮ್ ಆದಂಥ ಇಫಾಸು. ನಾವು ಮುಂಚೆನೇ ಹೇಳ್ದಂಗೆ ನಮ್ಮ ಸಂಘ ಗೇರ್ಡಪ್ ಇದೆ. ಈಗ ಟೂರ್ನಮೆಂಟು ಎಲ್ಲ ಸಹಕಾರದಿಂದ ಚೆನ್ನಾಗೇ ಆಗುತ್ತೆ. ನಮಗೆ ಮಾಧ್ಯಮ ಮಿತ್ರರಿಂದ ಕೂಡ ತುಂಬ ಚೆನ್ನಾಗಿ ಸಹಕಾರ ಬೇಕು ಅಂತ ಕೇಳ್ಬಂದೆ. ಬಿಜೆಪಿ ವತಿಯಿಂದ ವಿರಾಜಪೇಟೆಯ ಅಮ್ಮತ್ತಿಯ ಕೊಡವ ಸಮಾಜದ ಸಭಾಂಗಣದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ವಿರಾಜಪೇಟೆ ಮಂಡಲ ಮಟ್ಟದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಬಿಜೆಪಿ ಪಕ್ಷ ಇತರ ರಾಜಕೀಯ ಪಕ್ಷಗಳಿಂದ ಭಿನ್ನವಾಗಿದೆ. ಸಂಘಟನೆ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಪ್ರಶಿಕ್ಷಣದ ಮುಖ್ಯ ಗುರಿಯಾಗಿದೆ ಎಂದರು. ಕಾರ್ಯಕರ್ತನಲ್ಲಿ ವೈಚಾರಿಕ ಬದ್ಧತೆ ಬೆಳೆಸುವುದು, ಪಕ್ಷದ ಕಾರ್ಯವೈಖರಿ ತಿಳಿಸುವುದು, ಕಾರ್ಯಕರ್ತರ ನಡತೆಯಲ್ಲಿ ಶ್ರೇಷ್ಠತೆಯನ್ನು ರೂಪಿಸುವುದು ಮಾತ್ರವಲ್ಲದೆ ಪದಾಧಿಕಾರಿ ಕಾರ್ಯಕರ್ತನಿಗೆ ಪಕ್ಷದ ವಿಕಾಸ ಇತಿಹಾಸ ತಿಳಿಸಿ ಕೊಡಲಾಗುತ್ತೆ ಎಂದರು. भारत माता की जय, भारतीय जनता पार्टी की जय, वंदे मातरಂ. ಬದಲಾಗ್ತಿರುವಂತಹ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಉದ್ದೇಶಕ್ಕಾಗಿ ನಮ್ಮ ಹಿರಿಯರು ಹಿಂದೆ ಜನಸಂಘವನ್ನ ಮತ್ತು ಅದರ ನಂತರ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ರು, ನಾವು ಒಂದು ವಿಭಿನ್ನವಾದ ರಾಜಕೀಯ ಪಕ್ಷ, ಪಾರ್ಟಿ ಡಿಫರೆನ್ಸ್ ಅಂತ ಹೇಳ್ತೀವಿ ನಾವು. ಯಾಕೆ ನಾವು ಭಿನ್ನವಾಗಿದ್ದೀವಿ? ನಮ್ಮ ಸೈದ್ಧಾಂತಿಕ ನೆಲೆಗಟ್ಟು, ಸೈದ್ಧಾಂತಿಕ ಅಧಿಷ್ಠಾನ ಹೇಳಿದ್ರೆ ಏನು? ಅತ್ಯಂತ ತಳಸ್ಪರ್ಶಿಯಾಗಿ ಆಲೋಚನೆ ಮಾಡಿದ್ರೆ ಬೂತ್ ಹೇಳುವಂತ ಘಟಕದ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ, ಒಂದಷ್ಟು ನೆನಪಾಡೋ ಪ್ರಯತ್ನ ಮಾಡ್ತೀವಿ. ನಮ್ಮ ಪಕ್ಷ ಸರ್ವಸ್ಪರ್ಶಿ ಏನ್ ಹೇಳಿದ್ರು ಹೇಳಿ ಸರ್ವವ್ಯಾಪಿ ಆಗ್ಬೇಕು ಹೇಳಿ ನೆನಪಿದ್ಯಾ? ಅದಾದ್ಮೇಲೆ ಹೇಳಿದ್ರು ಒನ್ ಬೂತ್, ಹೇಳಿ ಜೋರಾಗಿ ಹೇಳಿ, 1 ಬೂತ್ 10 ಯೂತ್ ಅಂತ ಹೇಳಿದ್ರು. ಅಂದ್ರೆ ಆ ಅವಧಿಯಲ್ಲಿ ಒಂದು ಬೂತ್ ನಲ್ಲಿ 10 ಜನ ಕಾರ್ಯಕರ್ತರು ಇರಲಿಲ್ಲ. ಅದಾದ್ಮೇಲೆ ಹೇಳಿದ್ರು ಏನ್ ಹೇಳಿದ್ದೀನಿ ನೋಡೋಣ, ಹೇಳಿ. ಫಸ್ಟ್ ಹೇಳಿದ್ದು ಸರ್ವಸ್ಪರ್ಶಿ ಸರ್ವವ್ಯಾಪಿ ಆಗ್ಬೇಕು, ಭೌಗೋಳಿಕವಾಗಿ ಎಲ್ಲಾ ಕಡೆ ವ್ಯಾಪಿಸ್ಬೇಕು, ನಾವು ಎಲ್ಲರೂ ಮುಟ್ಟಬೇಕು. ಇದಾಗಬೇಕಾದ್ರೆ ಬೂತಲ್ಲಿ 10 ಜನ ಕಾರ್ಯಕರ್ತರು ಇರಬೇಕು ಅಲ್ವಾ? ಅದಾದ್ಮೇಲೆ ಹೇಳಿದ್ರು ನೋಡಿ ನೆನಪಿದೆ ಅವರಿಗೆ, ಭೀಮಣ್ಣ ಬೂತ್ ಜಿತ್ತೋ ತೋ ದೇಶ ಜಿತ್ತೇಂಗೆ. ನಾವು ಚುನಾವಣೆ ಗೆಲ್ಲೋದು ಎಲ್ಲಿ? ಬೂತ್ ಅಲ್ಲಿ ತಾನೆ. ಬೂತ್ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಒಂದು 10 ವೋಟ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ಗೆಲ್ತೀವಿ ನಾವು. ಆಮೇಲೆ ಏನ್ ಹೇಳಿದ್ರು, ಮೇರಾ ಬೂತ್ ಸಬ್ಸೆ ಮಜಬೂತ್. ಈಗ ನಿಮ್ಮಲ್ಲಿ ಕೂತು ಇಷ್ಟ ಚೆನ್ನಾಗಿದ್ದೀರಲ್ವಾ? ನಾವೆಲ್ಲ ಯಾವ್ದಾವ್ದೋ ಬೂತಲ್ಲಿ ಓಟ್ ಹಾಕ್ತೀವಿ ನಮ್ಮ ಬೂತಲ್ಲಿ. ವಿಶ್ವಾಸದ ಹೇಳ್ತೀವ ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತ ಹೇಳಿ. ಮಾಜಿ ಸಭಾಪತಿ ಹಾಗೂ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ನಿತಿನ್ ನಬೀನ್ ಜಿ ರಾಷ್ಟ್ರೀಯ ಅಧ್ಯಕ್ಷರಾದ ತಕ್ಷಣ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನಕ್ಕೆ ಫೆಬ್ರವರಿ 5ರಂದು ಚಾಲನೆ ನೀಡಿದ್ದಾರೆ. ಬಿಜೆಪಿ ಸಂಘಟನಾ ಪರ್ವ ಪ್ರಾರಂಭವಾಗಿದೆ. ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯರ ಅಭಿಯಾನ, ಬೂತ್ ಮಂಡಲ ಜಿಲ್ಲಾ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಸಂಘಟನಾ ಪರ್ವ ನಡೆಯುತ್ತದೆ ಎಂದರು. ರಾಷ್ಟ್ರದ ನೂತನ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದಾಗಲೇ ಸಂಘಟನೆಯನ್ನು ಗಟ್ಟಿ ಮಾಡಬೇಕು. ಆ ಸಂಘಟನೆ ಗಟ್ಟಿ ಮಾಡಬೇಕಾದ್ರೆ ಏನು ಕಾರ್ಯಕ್ರಮ, ಹಾಗಾಗಿ ಅದು ಕೊನೆಯ ಮಂಡಲದ ಮಟ್ಟದಿಂದ ಆಗಲೇ ಹೇಳಿದ್ದಾರೆ. ಅದಕ್ಕೆ ಆ ರೀತಿಯ ಒಂದು ಪ್ರಶಿಕ್ಷಣ ಆಗಬೇಕು. ಯಾರ ಹೆಸರು ಕೊಡುವಂಥದ್ದು? ಅದಕ್ಕೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಬಹುಶಃ ಅನೇಕರು 2 ಪ್ರಮುಖ ಹೆಸರುಗಳನ್ನು, ಮತ್ತು ನಾವು ಯಾವುದೇ ಕಾರ್ಯಕ್ರಮ ಆಗುವಾಗ ಇಬ್ಬರಿಗೆ ಭಾರತ ಮಾತೆಯ ಜೊತೆಗೆ ಇಬ್ಬರಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ನಮ್ಮ ಸಂಸ್ಥಾಪಕ ಜನಸಂಘದ ಅಧ್ಯಕ್ಷರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು, ಹಾಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಬಹುಶಃ ಅವರು ಭಾರತೀಯ ಜನಸಂಘ ಸಪರೇಟ್ ಟೈಮ್ 1 ವರ್ಷ ಸ್ವಲ್ಪ ಜಾಸ್ತಿ ಇದ್ರು ಕಾಣುತ್ತೆ. ನಿಮಗೆ ಗೊತ್ತಿದೆ, ಟ್ರೈನಲ್ಲಿ ಅವ್ರನ್ನ ಮಾನುಷವಾಗಿ ಕೊಲೆ ಮಾಡಿ ಟ್ರೈನಿಂದ ಹೊರಗಡೆ ಬಿಸಾಡಿದ್ದು ಇದೆ.
ಅದಕ್ಕೆ 11 ತಿಂಗಳು ಮಾತ್ರ. ಆದರೆ ಪಕ್ಷಕ್ಕೆ ಒಂದು ಹೊಸ ದಿಕ್ಸೂಚಿಯನ್ನು ಕೊಟ್ಟರು. ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಹೆಸರಾದ ಪಕ್ಷವಾಗಿದ್ದು ಕಾರ್ಯಕರ್ತರಿಗೆ ಮೊದಲ ಪಾಠವಾಗಿ ಶಿಸ್ತಂದೇ ಕಲಿಸಲಾಗುತ್ತೆ ಎಂದರು. ಅದಕ್ಕಿಂತ ಮುಂಚೆ ಹಗಲು ರಾತ್ರಿ ಆ ಕೆಲಸವನ್ನು ಮಾಡಿ ಕೊಡಗು ಜಿಲ್ಲೆಯಲ್ಲಿ ಸಂಘಟನೆ ಆಯಿತು. 91ರಲ್ಲಿ MP ಕ್ಷೇತ್ರ ಧನಂಜಯ ಕುಮಾರ್ ಬಂದರು ಮೊಟ್ಟ ಮೊದಲಿಗೆ. ತದನಂತರದಲ್ಲಿ 94ರಲ್ಲಿ 8 ಕ್ಷೇತ್ರ ಕೊಡಗು ಜಿಲ್ಲೆಯಲ್ಲಿ 3 ಕ್ಷೇತ್ರ BJP ಬಂತು. ತದನಂತರದಲ್ಲಿ ನಮಗೆ ಆ ಗೊತ್ತಿರುವಂಥ ಗಂಡು ಗೊತ್ತಿರಲಿಲ್ಲ. ಆವಾಗ ಬರೀ ದೇಶ ಪ್ರೇಮ ಆ ರೀತಿ ಕೆಲಸ ಮಾಡ್ತಾ ಇದ್ದು. ಈಗ ತದನಂತರದಲ್ಲಿ ಆವಾಗ 94ರಿಂದ 91ರಿಂದ ಏನೋ ಫಂಡ್ ಸ್ವಲ್ಪ ಬರ್ತಾ ಇತ್ತು, ಜನಗಳಿಗೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಾರ್ಯಕರ್ತ ಆ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ಹಿಂದುತ್ವದ ಬಗ್ಗೆ ಅದನ್ನು ಅವರವರ ಕೈಯಿಂದೇ ಹಾಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿದಂಥ ಭಾಳ ಹಿರಿಯರಿದ್ದಾರೆ. ಅವರನ್ನ ನೆನೆಸುವಂಥ ಕೆಲಸ ಇವತ್ತು ಆಗಬೇಕು. ನಾವು ಅವರಿಗೆ ಮರ್ಯಾದೆಯನ್ನು ಕೊಡುವಂಥ ಕೆಲಸ ಆಗಬೇಕು. ಆದರೆ ಇವತ್ತು ಏನಾಗಿದೆ, 25 ವರ್ಷ ಈಗ ಬರೀ ಫಂಡ್ ಪೋಸ್ಟ್ ಕೊಡಬೇಕು, ಅದು ಆಗಬಾರ್ದು. ಇದಕ್ಕೆ ಶಿಕ್ಷಣಕ್ಕೆ ಪ್ರಾಮುಖ್ಯವಾದುದು. ಪಟ್ಟಿ ಮಾಡಿದ್ದಾರೆ. ಇದು ನೇರವಾಗಿ ಆಗಮಿಸಿರುವ ಎಲ್ಲರೂ ಸಹ ಆನ್ಲೈನ್ನಲ್ಲೇ ಸರಳ ಆ್ಯಪ್ನಲ್ಲೇ ನಿಮ್ಮ ಹೆಸರುಗಳನ್ನು ನೋಂದಣಿ ಮಾಡುವಂಥದ್ದಾಗಬೇಕು. ಅದೇ ರೀತಿಯಲ್ಲಿ 100 ರೂಪಾಯಿ ಅದರ ಶುಲ್ಕವನ್ನು ಪಾವತಿಸಬೇಕು. ಇದು ಯಾವುದೇ ಕಾರಣಕ್ಕೆ ಇಲ್ಲಿ ಯಾವ ವ್ಯಕ್ತಿಗೋ ಅಥವಾ ಸಂಘಟನೆಯ ಕೈ ಕೊಡುವಂತಿಲ್ಲ. ಇವತ್ತೆಲ್ಲವೂ ಡಿಜಿಟಲೀಕರಣ ಆಗ್ತಾ ಇರೋದ್ರಿಂದ ನೇರವಾಗಿ ಆನ್ಲೈನ್ನಲ್ಲಿ ಪಕ್ಷದ ರಾಷ್ಟ್ರೀಯಕ್ಕೆ ಹೋಗುವ ಹಾಗೆ ಪ್ರತಿಯೊಬ್ಬರು ತಮ್ಮ ಮೊಬೈಲ್ನಿಂದ ಈ 100 ರೂಪಾಯಿಯನ್ನು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡುವಂಥದ್ದು. 3 ಅವಧಿಗಳಿರ್ತದೆ. ಲೆಫ್ಟ್ ಸೈಡ್ ವಿರಾಜಪೇಟೆ ಮಂಡಲದವ್ರು ವಿರಾಜಪೇಟೆ ಅವ್ರು ಕೂರಬೇಕು, ರೈಟ್ ಸೈಡ್ ಅಲ್ಲಿ ಕೊನಪೇಟೆ ಅವ್ರು ಕೂರಬೇಕು. ಪ್ರತಿ ಅವಧಿ 45 ಮಿನಿಟ್ಸ್ ಇರ್ತದೆ. ದಯವಿಟ್ಟು ಮೊದಲು ಹೇಳಿದಾಗೆ ತಮ್ಮ ಫೋನ್ಗಳನ್ನು ಸೈಲೆಂಟ್ ಇಟ್ಟು ಪ್ರತಿ ಅವಧಿಯಲ್ಲಿ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಡ್ತೀವಿ. 2 ಅವಧಿಗಳನ್ನು ಪ್ರಮುಖರು ತಗೊಳ್ತಾರೆ. ಇದಾದ ನಂತರ ಊಟೋಪಚಾರ 8:30 ಗಂಟೆಗೆ ಇರ್ತದೆ. ಊಟೋಪಚಾರ ಆದ ನಂತರ ಎಲ್ಲರಲ್ಲಿ ತಪ್ಪಬೇಕು. ಬೆಳಗ್ಗೆ ಮತ್ತೆ 4 ಅವಧಿಗಳಿರ್ತದೆ. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ, ಪ್ರಶಿಕ್ಷಣ ಅಭಿಯಾನದ ಸಂಚಾಲಕ ನೆಲ್ಲೀರ ಚಲನ್, ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಪ್ರಧಾನ ಕಾರ್ಯದರ್ಶಿ ಕೂಟಂಡ ಅಜಿತ್ ಕರ್ಮಯ್ಯ, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ಮಂಗಳೂರು ವಿಭಾಗದ ಉಸ್ತುವಾರಿ ಬಿಬಿ ಭಾರತೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನ ಚಿತ್ರ ನಿರ್ಮಾಪಕಿ, ನಿರ್ದೇಶಕಿ ಕೊಟ್ಟುಗತ್ತಿರ ಯಶೋಧ ಪ್ರಕಾಶ್ ಅವರ ನೂತನ ಮಕ್ಕಳ ಚಿತ್ರ ಕೋಟೆಬೆಟ್ಟದ ಚಿತ್ರೀಕರಣಕ್ಕೆ ನಗರದ ಶ್ರೀ ಆಂಜನೇಯ ದೇವಾಲಯದಲ್ಲಿ ಮುಹೂರ್ತ ಪೂಜೆ ನೆರವೇರಿತು. भवामहे कविं कवीनामुपमश्रवस्तमम् ज्येष्ठराजं ब्रह्मणस्पदान शृण्वन्नोतिविश्वेदसादनम् श्रीविघ्नेश्वराय नमः। ॐ आञ्जनेयाय विद्महे वायुपुत्राय धीमहि तन्नो हनुमः प्रचोदयात्। ಕೋಟೆಬೆಟ್ಟ ಕೊಡವ ಚಿತ್ರಕ್ಕೆ ಕ್ಲಾಪ್ ನೆರವೇರಿಸಿ ಮಾತನಾಡಿದ ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ಶಾಂತೆಯಂಡ ವೀಣಾ ಅಚ್ಚಯ್ಯ, ಕೊಡಗಿನಲ್ಲಿ ಈಶ್ವರನ ಸನ್ನಿಧಿಯಾಗಿ ಪೌರಾಣಿಕ ಮಹತ್ವ ಹೊಂದಿರುವ ಕೋಟೆಬೆಟ್ಟದ ಹಿನ್ನೆಲೆ ಹೊಂದಿ ಮಕ್ಕಳಿಗೆ ಚಿತ್ರ ನಿರ್ಮಾಣ ಮಾಡ್ತಾ ಇರುವುದು ಉತ್ತಮ ಪ್ರಯತ್ನ ಎಂದರು. ಮಕ್ಕಳ ವಿಚಾರಕ್ಕೆ ಪಿಕ್ಚರ್ ಕೋಟೆಬೆಟ್ಟ ಅಂತೇಳಿ 4 ದಿವಸ ತುಂಬ ಅಭಿಮಾನ ಇದೆ. ನಾನು ಅದೇ ಕೋಟೆಬೆಟ್ಟ ಬೆಟ್ಟ ಆ ವಿಚಾರಕ್ಕೆ ಮಕ್ಕಳ ಜೊತೆಯಲ್ಲಿ ಮಕ್ಕಳಿಗೆ ದಾರಿಗೆ ಕೊಡಬೇಕು ಎಲ್ಲ ಮಾಡಿ ನಲ್ಲದಾಗಿ ಯಶಸ್ವಿಯಾಗಿ ಎಲ್ಲ ಪಿಕ್ಚರ್ಗೆ ದಾರಿ ಮಕ್ಕಳಿಗೂ ಕೂಡ
ಕೋಟಬೆಟ್ಟ ಇಂಥವ್ರ ಅನುಭವ ಆಡನ್ನು ತಗೊಂಡು ಇವ್ರ ಸಂಸ್ಥೆಗೆ നല്ല ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಆಡಲು ಹಿರಿಯ ಪತ್ರಕರ್ತ ಅನಿಲ್ HT ಮಾತನಾಡಿ, ಲ್ಯಾಪ್ಟಾಪ್ ಮೊಬೈಲ್ನಲ್ಲೇ ಕಾಲ ಕಳೀತಾ ಇರುವ ಮಕ್ಕಳಿಗೆ ಗ್ರಾಮೀಣ ಸಂಸ್ಕೃತಿ, ಗ್ರಾಮೀಣ ಕ್ರೀಡೆಯ ಪರಿಚಯ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಕೋಟೆಬೆಟ್ಟ ಸಿನಿಮಾ ಕೊಡಗಿನ ಮೂಲ ಸಂಸ್ಕೃತಿಯಿಂದ ಜಾಗತಿಕ ಮಟ್ಟಕ್ಕೆ ತಿಳಿಸುವಂತಾಗಲಿ ಎಂದರು. ಮತ್ತೊಂದು ಹೊಸ ಸೇರ್ಪಡೆ ಕೋಟೆಬೆಟ್ಟ ಹೆಸರು ಕೇಳುವಾಗಲೇ ಭಾಳ ಖುಷಿಯಾಗುತ್ತೆ. ಕೋಟೆಬೆಟ್ಟ ನಮ್ಮ ಕೊಡಗಿನ ಅಸ್ಮಿತೆ ಅಂತಲೇ ಹೇಳ್ಬೋದು, ಈ ನೆಲದ ಒಂದು ಮುಖ್ಯ ಅಂಶ ಅಂತಲೇ ಹೇಳ್ಬೋದು. ಅಂಥ ಕೋಟೆಬೆಟ್ಟದ ಹೆಸರಿಟ್ಕೊಂಡು ಇವತ್ತೊಂದು ಬಡವ ಫಿಲ್ಮನ್ನು ಕಂದಿಲಿಗೆ ಆಗಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಳ್ಳೋಂಥ ಪ್ರಕಾಶ್ ಮತ್ತು ಯಶೋಧ ದಂಪತಿಗಳು ಸೇರಿಕೊಂಡು ಎಲ್ಲರ ಸಹಕಾರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಹಾಗಾಗಿ ಭಾಳ ಶುಭವಾಗಲಿ. ಯಾಕೆಂದರೆ ಇಡೀ ಭಾರತದಲ್ಲಿ ಮಹಿಳಾ ನಿರ್ದೇಶಕರು ಮತ್ತು ನಿರ್ಮಾಪಕರು ಭಾಳ ಕಮ್ಮಿ. ಎಷ್ಟೇ ನಾವು ಮಹಿಳೆಯರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿದ್ರು ಕೂಡ ಸಿನಿಮಾ ರಂಗದಲ್ಲಿ ನಾವು ನಿರೀಕ್ಷೆ ಮಾಡಿದ ಮಟ್ಟಿಗೆ ಮಹಿಳೆಯರು ಬರಲಿಲ್ಲ. ಆದರೆ ಯಶೋಧ ಪ್ರಕಾಶ್ ಅವರು ಇವತ್ತು ಕರ್ನಾಟಕದ 5 ಮಹಿಳಾ ನಿರ್ದೇಶಕರು ಯಾರು ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ಅವರಲ್ಲಿ 5ನೇವರು ಅಂತ ಹೇಳೋದಕ್ಕೆ ಭಾಳ ಸಂತೋಷ ಪಡ್ತದೆ. ಮತ್ತು ಕರ್ನಾಟಕದಲ್ಲಿ ಪ್ರತಿ ವರ್ಷ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾವನ್ನು ನಿರ್ಮಾಣ ಮತ್ತು ನಿರ್ದೇಶನ ಮಾಡ್ತಿರೋದ್ರಲ್ಲಿ ಮೊದಲನೇ ಸ್ಥಾನ ಯಶೋಧ ಪ್ರಕಾಶ್ ಅವರಿಗೆ ಹೋಗಬೇಕು. ಅದು ನಮ್ಮ ಕೊಡಗಿನ ಹಿರಿಮೆ ಕೂಡ. ಇಬ್ಬರು ಕೊಡಗಿನ ಮಹಿಳೆ ರಾಜಕಾರಣದಲ್ಲಿ ನಾವು ವೀಣಾಚಂದ್ರ ಮೇಡಮ್ ಹೇಗೆ ಹೇಳ್ತೇವೆ, ಹಾಗೆ ಸಿನಿಮಾ ರಂಗದಲ್ಲಿ ಯಶೋಧ ಪ್ರಕಾಶ್ ಅವರನ್ನು ಖಂಡಿತವಾಗಿ ನಾವು ಗುರುತಿಸಬಹುದಾಗಿದೆ. ಕೊಡಗಿನ ನೆಲದ ಸಂಸ್ಕೃತಿ, ಮಣ್ಣಿನ ಒಂದು ಸಂಪ್ರದಾಯವನ್ನು ಇಡೀ ಜಗತ್ತಿಗೆ ಸಾರುವಂಥ ಪ್ರಯತ್ನ ಈ ಒಂದು ಕೋಟೆಬೆಟ್ಟ ಚಿತ್ರದ ಮೂಲಕ ಆಗಲಿ. ಸ್ವಸ್ತಿಕ್ ಬಳಕೆ ಎಲ್ಲ ರೀತಿಯಲ್ಲಿ ಶುಭವಾಗಲಿ. ಅವರೇನು ಟ್ಯಾಗ್ ಟು ಲಗೋರಿ ಅಂತ ಹೆಸರಿಟ್ಟಿದ್ದಾರೆ, ಅದರಲ್ಲೇ ಭಾಳಷ್ಟು ಅರ್ಥ ಇದೆ. ಅದು ಇವತ್ತಿನ ಅಗತ್ಯ ಕೂಡ. ಮಕ್ಕಳನ್ನು ಹೆಚ್ಚಿನ ಮಟ್ಟಿಗೆ ನಮ್ಮ ಸಂಪ್ರದಾಯವನ್ನು, ಸಂಸ್ಕೃತಿಯನ್ನು, ಹಳೆಯ ಕ್ರೀಡೆಗಳನ್ನ ಪರಿಚಯಿಸುವಂಥ ಸಂಸ್ಕೃತಿಯ ಕಥೆಯನ್ನು ಹೊಂದಿರಬೇಕು. ಈ ಚಿತ್ರ ರಾಷ್ಟ್ರ ಪ್ರಶಸ್ತಿ ಜೊತೆಗೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಶ್ರೀ ಆಂಜನೇಯ ಹಾಗೆ ಓಂಕಾರೇಶ್ವರ ದೇವರುಗಳೆಲ್ಲ ಹಾಗೆ ಕಾವರಮ್ಮ ದೇವರುಗಳ ಆಶೀರ್ವಾದ ಕೂಡ ಇರಲಿ ಅಂತ ಸಂದರ್ಭದಲ್ಲಿ ಹಾರೈಸಿ ಚಿತ್ರತಂಡಕ್ಕೆ ಶುಭ. ಹಿರಿಯ ಕಲಾವಿದ ವಾಂಚಿರ ನಾಣಯ್ಯ ಮಾತನಾಡಿ, ಕೋಟೆಬೆಟ್ಟ ಚಿತ್ರದ ಮೂಲಕ ಆ ಬೆಟ್ಟದ ಮಹತ್ವದ ಇತಿಹಾಸ ತಿಳಿಯುತ್ತೆ ಎಂದರು. ಪ್ರಕಾಶ್ ರವರ ಒಂದು ಕೋಟೆಬೆಟ್ಟ ಚಿತ್ರವನ್ನು ಮಾಡ್ತಾ ಇದ್ದಾರೆ. ಕೋಟೆಬೆಟ್ಟ ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಿರುವ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ BG ಅನಂತಶಯನ ಮಾತನಾಡಿ, ಇಂಥ ಮಕ್ಕಳ ಚಿತ್ರಗಳ ಅಗತ್ಯತೆ ಇಂದಿನ ಕಾಲಘಟ್ಟದಲ್ಲಿ ಹೆಚ್ಚಾಗಿದೆ ಎಂದರು. ಯಾವತ್ತು ನಾವು ಮಕ್ಕಳನ್ನ ಮುಂದಿನ ಪ್ರಜೆಗಳು ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಮಕ್ಕಳು ಚೆನ್ನಾಗಿ ಬೆಳೆದ್ರೆ, ನಾಯಕತ್ವವನ್ನು ಉಳಿಸ್ಕೊಂಡ್ರೆ, ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ರೆ ಈ ಒಂದು ನಾಡು ಸುಂದರವಾಗಿ ಮತ್ತೆ ಮುಂದುವರಿಯಲಿಕ್ಕೆ ಸಾಧ್ಯ. ಈ ರೀತಿ ಈ ಮಕ್ಕಳನ್ನು ಆಧರಿಸಿ ಒಂದು ಸಿನಿಮಾ, ಅದು ನಮ್ಮ ಕೊಡೋ ಭಾಷೆಯಲ್ಲಿ ಮಾಡ್ತಾ ಇರುವಂತಹ ಯಶೋಧ ಮ್ಯಾಮ್ ಪ್ರಕಾಶ್ ಅವರ ಈ ಒಂದು ಯತ್ನ ಯಶಸ್ವಿಯಾಗಲಿ. ಎಲ್ಲರ ಸಹಕಾರ, ಉತ್ಸಾಹ ಇದಕ್ಕೆ ಇರಲಿ. ಪ್ರಶಸ್ತಿಗಳ ಸುರಿಮಳೆಯೂ ಕೂಡ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಚಿತ್ರದ ನಿರ್ಮಾಪಕಿ, ನಿರ್ದೇಶಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಮಾತನಾಡಿ, ಮಕ್ಕಳಿಗೆ ತಮ್ಮ ಬಾಲ್ಯದಲ್ಲಿ ದೊರಕುವ ಸಂಭ್ರಮವನ್ನ ಈ ಚಿತ್ರದ ಮೂಲಕ ಅರ್ಥ ಮಾಡಿಕೊಡುವ ಪ್ರಯತ್ನ ಮಾಡಲಾಗಿದೆ ಎಂದರು. ಮಾಡಿದ್ದೆ ಒಮ್ಮಲ ಕೊಡಗು ಪ್ರೊಡಕ್ಷನ್ ಮಾಡಿದ್ದೆ. ನಾಟಕದ ಆಶಯದಲ್ಲಿ ಕೋ ಪ್ರೊಡ್ಯೂಸರ್ ವರ್ಕ್ ಮಾಡಿದ್ದೆ. ಫಸ್ಟ್ ಟೈಮ್ ಒಂದು ಕೊಡವ ಮೂವಿ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಇತ್ತು ಮೈಂಡಲ್ಲಿ. ತುಂಬ ದಿನದಿಂದ ಒಂದು ಒಳ್ಳೆ ಕತೆ ಏನಾದ್ರು ಹುಡುಕಾಟದಲ್ಲಿದ್ದೆ. ಆಮೇಲೆ ನನಗನ್ಸಿದ್ದು ಇವಾಗ ನನ್ನ ಮಕ್ಕಳು ಕೂಡ ಒಂದು 13 years 12 years ಒಂದು 14 ಟೀನೇಜ್ಗೆ ಎಂಟ್ರಿ ಆಗಬೇಕಾದ್ರೆ ಅವರ ಒಂದು ಮನಸ್ಥಿತಿಗಳು ಅದನ್ನು ಇಟ್ಕೊಂಡು, ಹಾಗೆಯೇ ಸಿಟಿನಲ್ಲಿ ಬೆಳೆಯುವ ಒಂದು ಸಿಟಿ ಅನ್ನೋಕ್ಕಿಂತ ಒಂದು ಬಿಸ್ನೆಸ್ ಪ್ರೊಫೆಷನ್ ಇರುವ ಪ್ಯಾರೆಂಟ್ಸು ಮನೇಲಿ ಮಕ್ಕಳ ಒಂದು ಬೆಳವಣಿಗೆ, ಹಾಗೆಯೇ ನಮ್ಮ ವಿಲೇಜ್ಗಳಲ್ಲಿ ಇವಾಗ ಕೋಟೆಬೆಟ್ಟದಂಥ ಒಂದು ವಿಲೇಜ್ ಅಥವಾ ನಮ್ಮ ಕೋಟೆಬೆಟ್ಟ ನನ್ನ ತವರು ಮನೆ ಶಿರಂಗಳ್ಳಿ, ಅಲ್ಲೇ ಕೋಟೆಬೆಟ್ಟನೂ ಬರುತ್ತೆ. ನಂಗೆ ಮೊದಲಿಂದನೂ ನನಗೆ ಶಿರಂಗಳ್ಳಿ ಇರ್ಬೋದು, ಗರವಾಲೆ, ಮಾದಾಪುರ ಆ ಕಡೆದು ಒಂದು ಅಟ್ಮಾಸ್ಫಿಯರ್ ತುಂಬಾ ಇಷ್ಟ ನನಗೆ ಮೊದಲಿಂದನೂ. ಆ ನೇಚರು, ಆ ಕಲ್ಚರ್ ಎರಡೂ ತುಂಬ ಇಷ್ಟ. ನೇಚರ್ ಕಲ್ಚರ್ ಬಗ್ಗೆ ಎಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂದಾಗ ನನಗೆ ನೆನಪಾಗಿದ್ದು ಕೋಟೆಬೆಟ್ಟ. ನಾನು ಅಲ್ಲಿ ಹೋಗ್ತೀನಿ ಕೂಡ, ಹೋದಾಗೆಲ್ಲ ತವ್ರ ಮನೆಗೆ ತುಂಬ ಇಷ್ಟವಾದ ಜಾಗ ಕೂಡ, ಕೂಲ್ ಪ್ಲೇಸ್ ಆ್ಯಂಡ್ ತುಂಬ ಇಷ್ಟ ಆದ ಜಾಗ. ಅವಾಗ ನನಗೆ ಅದಕ್ಕೊಂದು ಹೆಸರಿಟ್ಟು ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ, ಅವರ ಒಂದು ಆಟೋಟಿಕೆ ಏನೇನಿದೆ. ಮತ್ತು ಇವಾಗ ಏನಾಗಿದೆ ಅಂದರೆ ನಾನು ಟ್ಯಾಬ್ ಟು ಲಗೋರಿ ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದೇನೆ. ಬಿಕಾಸ್ ಇವಾಗೆಲ್ಲ ಟ್ಯಾಬಲ್ಲಿ ಮುಳುಗೋಗ್ತಿದ್ದಾರೆ ಮಕ್ಕಳು. ಅಲ್ಲಾಡೋ ಗೇಮ್ಸನ್ನು ಏನು ಅಲ್ಲಿ ಲಗೋರಿ ಇರ್ಬೋದು, ಚಿನ್ನಿದಾಂಡು ಇರ್ಬೋದು, ಅಥವಾ ಕುಂಟೆಬಿಲ್ಲೆ ಏನೇ ಇರಲಿ ಮಕ್ಕಳದ ಆಟಗಳು,
ಎಲ್ಲ ಬಿಟ್ಬಿಟ್ಟು ಈಗೆಲ್ಲ ಮಕ್ಕಳು ಟ್ಯಾಬ್ ಹಿಡ್ಕೊಂಡು ಅದರಲ್ಲಿ ಏನೋ ಗೇಮ್ಸ್ ಬರ್ತಿದೆಯಲ್ಲ, ಕೊರಿಯನ್ ಗೇಮ್, ಆ ಗೇಮ್, ಈ ಗೇಮ್, ಅದರಲ್ಲಿ ಹಿಂದೆ ಬಿಟ್ಬಿಟ್ಟಿದ್ದಾರೆ. ಸೊ ಅದರಿಂದ ತೆಗೆದು ಅವ್ರನ್ನ ಮತ್ತೆ ನ್ಯಾಚುರಲ್ ನಾರ್ಮಲ್ ಗೇಮ್ಸ್, ಫಿಸಿಕಲ್ ಆಕ್ಟಿವಿಟೀಸ್ ಇರುವಂಥ ಗೇಮ್ಗಳಿಗೆ ತರಬೇಕು ಅನ್ನೋದೊಂದು ನನಗೆ ಮೊದಲಿಂದ ಅನಿಸ್ತಿತ್ತು. ಸಹ ನಿರ್ಮಾಪಕ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ಮಾತನಾಡಿ, ನಿರಂತರವಾಗಿ 20 ದಿನಗಳ ಕಾಲ ಮಾದಾಪುರ ಕೋಟೆಬೆಟ್ಟ ವ್ಯಾಪ್ತಿಯಲ್ಲಿ ಸಿನಿಮಾ ಚಿತ್ರೀಕರಣ ಕೈಗೊಳ್ಳಲಾಗ್ತಾ ಇದೆ ಎಂದರು. ಕೊರೋನಾ ಕಾಲಘಟ್ಟದಿಂದ ಇಂದಿನ ಯುದ್ಧದ ವಿದ್ಯಮಾನಗಳ ಅವಧಿಯೊಳಗೆ ಛಾಯಾಚಿತ್ರಗಾರರು ಆರ್ಥಿಕ ಮತ್ತು ಸ್ವಾವಲಂಬಿ ಬದುಕಿನ ಬಗ್ಗೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆಂದು ದಕ್ಷಿಣ ಕೊಡಗಿನ ಛಾಯಾಚಿತ್ರಗಾರರ ಸಂಘದ ಅಧ್ಯಕ್ಷ ರವೀಂದ್ರ ಆತಂಕ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರವೀಂದ್ರ, ಇತ್ತೀಚಿನ ದಿನಗಳಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಎಂಬ ಹೆಸರಲ್ಲಿ ಆನ್ಲೈನ್ ಫೇಸ್ಬುಕ್ ವೆಬ್ಸೈಟ್ಗಳ ಮೂಲಕ ಪರಿಚಯವಿದ್ದವರಿಗೆ ಶುಭ ಸಮಾರಂಭಗಳ ಛಾಯಾಚಿತ್ರ ತೆಗೆಯಲು ಜನರು ಅನುವು ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಜನರು ಮೋಸ ಹೋಗ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಈ ವಿಚಾರವಾಗಿ ಬಂದ ಹಲವಾರು ದೂರುಗಳಿಂದ ಸಂಘ ಖುದ್ದು ಹಾಜರಿದ್ದು ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ. ವಿನಾಕಾರಣ ಸಮಸ್ಯೆಯನ್ನು ಜನರು ಎಳೆದುಕೊಳ್ಳುವ ಮೊದಲು ಸ್ಥಳೀಯ ಚಿತ್ರಗಾರರಿಗೆ ಆದ್ಯತೆ ನೀಡಿದಾಗ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿದೆ ಎಂದರು. ಕ್ಯಾಮೆರಾಗಳ ಬೆಲೆಯು ಗಗನಕ್ಕೇರಿದೆ. ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಮೆಮೊರಿ ಕಾರ್ಡ್, ಫೋಟೋ ಪ್ರಿಂಟ್, ಆಲ್ಬಮ್ ಇತರ ಎಲ್ಲ ವಸ್ತುಗಳ ಬೆಲೆ ದುಪ್ಪಟ್ಟಾಗಿದೆ. ಈ ಹಿನ್ನೆಲೆಯೊಳಗೆ ಛಾಯಾಚಿತ್ರಗಾರರು ವೃತ್ತಿಯಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎಂದರು. ನಾವು ಸರ್ ಒಂದು ಸುಮಾರು ವರ್ಷದಿಂದ ನಮ್ಮ ಫೋಟೋಗ್ರಫಿ ಮೆಟೀರಿಯಲ್ಗೆ ಕ್ಯಾಮರಾ, ಕಾರ್ಟ್ರೇಜ್, ಪ್ರಿಂಟರ್ ಎಲ್ಲದಕ್ಕೆ ಈಗ ಸ್ವಲ್ಪ ವರ್ಷಗಳಿಂದ ತುಂಬ ದರ ಜಾಸ್ತಿ ಆಗಿದೆ. ನಾವು ಇದನ್ನು ದರಗಳನ್ನ ಜಾಸ್ತಿ ಮಾಡಿರಲಿಲ್ಲ. ಇತ್ತೀಚೆಗಂತೂ ವಾರ್ ಸ್ಟಾರ್ಟ್ ಆದಮೇಲೆ ತುಂಬ ನಮ್ಮ ಐಟಮ್ಗಳು ನಮಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದರಿಂದ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವು ನಮ್ಮ ಈ ಪ್ರೈಸ್ ದರಪಟ್ಟಿನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿದ್ವಿ. ಇದನ್ನು ನಮ್ಮ ಇಲ್ಲಿನ ಸಾರ್ವಜನಿಕರು ಹೊನ್ನಂಪೇಟೆ, ವಿರಾಜಪೇಟೆ, ಸಿದ್ದಾಪುರ ಎಲ್ಲ ಜಾಗ ಸೇರ್ಕೊಂಡು ನಾವೊಂದು ದಕ್ಷಿಣ ಕೊಡಗು ಛಾಯಾಗ್ರಾಹಕರ ಸಂಘ ಅಂತ ಮಾಡಿಕೊಂಡು ಈ ದರಪಟ್ಟಿ ಮಾಡಿದ್ವಿ. ಸ್ವಲ್ಪ 10% ಆಗಿ ಜಾಸ್ತಿ ಮಾಡಿದ್ವಿ. ಮೊದಲನಾಗೆ ನಮಗೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂಗಡಿ ಬಾಡಿಗೆ ಆಗಿರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಎಲ್ಲದಕ್ಕೂ ದರ ಜಾಸ್ತಿ ಆಗಿದೆ. ಅದರಿಂದ ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಈ ನಮ್ಮ ಒಂದು ಮನವಿನ ಸಾರ್ವಜನಿಕರು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕೊರೋನಾದಿಂದ 2019ರಿಂದ ಇಲ್ಲಿಯ ತನಕ ಈ ಯುದ್ಧ ಆಗ್ತಾಯಿದೆ. ಇಲ್ಲಿಯ ತನಕ ನಾವು ಫೋಟೋಗ್ರಾಫರ್ಸ್ ಬಹಳ ತೊಂದರೆ ಹಾಗೂ ಕಷ್ಟದಿಂದ ಅನುಭವಿಸ್ತಾ ಇದ್ದೀವಿ. ಅಂದರೆ ಎಲ್ಲ ಬೆಲೆ ಏರಿಕೆಯಿಂದ ನಮಗೆ ವೃತ್ತಿ ಮುನ್ನಡೆಸಲು ಭಾರಿ ಕಷ್ಟವಾಗ್ಬಿಟ್ಟಿದೆ. ಈ ಒಂದು ನೆಲೆಯಲ್ಲಿ ನಾವು 10 ವರ್ಷದಿಂದ ನಮ್ಮ ಸಂಘದಿಂದ ಯಾವುದೇ ಬೆಲೆ ಏರಿಕೆಯನ್ನು ನಾವು ಮಾಡಲಿಲ್ಲ. ಈಗ ಅನಿವಾರ್ಯ ಆಗಿದೆ. ಯಾಕಂತೇಳಿದ್ರೆ ಎಲ್ಲ ಕೂಡ ಪ್ರತಿಯೊಂದಕ್ಕೂ ಕೂಡ ಸಮಾಜದಲ್ಲಿ ಬೆಲೆ ಏರಿಕೆಯಿಂದ ಹೋಗ್ಬಿಟ್ಟು ಎಲ್ಲರೂ ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಆದರೂ ಕೂಡ ನಾವು ಸಾರ್ವಜನಿಕರಿಗೋಸ್ಕರ, ನಮ್ಮ ಗ್ರಾಹಕರಿಗೋಸ್ಕರ ಅದನ್ನ ಹಾಗೇ ಇಲ್ಲಿಯುವಂಥ ತಡೆ ಹಿಡಿದು ಈಗ ಅನಿವಾರ್ಯ ಪರಿಸ್ಥಿತಿ ಬಂದಿದ್ದರಿಂದ ನಾವು ಅದನ್ನ ಏರಿಸಲೇಬೇಕಾದಂಥ ವಿಷಯ ಬಂದಿದೆ. ಅಲ್ಲದೆ ನಾವು ಇಲ್ಲಿ ಸ್ಥಳೀಯರಾಗಿ ನಾವು ಇಲ್ಲಿನ ಸಂಪ್ರದಾಯಕ್ಕೆ ಒಪ್ಪಿಕೊಂಡು ನಮ್ಮ ವೃತ್ತಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಕೆಲವರು ಆನ್ಲೈನು ವೆಬ್ಸೈಟಲ್ಲೆಲ್ಲ ಬುಕ್ ಮಾಡಿಕೊಂಡು ಮೋಸ ಹೋಗ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರು, ಗ್ರಾಹಕರು ಮನವಿ, ದಯವಿಟ್ಟು ಇಲ್ಲಿ ಸ್ಥಳೀಯರೇ ಕೊಡಿ. ಏನೇ ಸಮಸ್ಯೆಗಳಾದರೂ ನಾವು ನಿಮ್ಮ ಜೊತೆ ಇರ್ತೀವಿ, ಅದನ್ನ ಬಗೆಹರಿಸ್ತೀವಿ. ಹೊರಗಿನವ್ರಿಗೆ ಕೊಟ್ಟರೆ ಅದು ತುಂಬ ನಿಮಗೂ ಕೂಡ ಅದು ಅವರು ತಗೊಳ್ಳಿಕ್ಕೆ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ಅದರಿಂದ ನಿಮ್ಮನ್ನ ವಿನಂತಿ ಮಾಡ್ತಿದ್ದೀವಿ, ನಮ್ಮ ಈ ಸಂಘದ ಈ ಒಂದು ದರಪಟ್ಟಿಯನ್ನು ನೀವು ಸಂತೋಷದಿಂದ ಸ್ವೀಕರಿಸಿ ನಮಗೆ ಸಹಕರಿಸಿ ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿ ಆಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಫೋಟೋಗ್ರಫಿ ತಗೊಂಡು ಅವರು ಕೂಡ ಹೊರಗಡೆ ಕರೆಸಿ ಅದು ನಮಗೆ ತೊಂದರೆ ಆಗ್ತಾ ಉಂಟು. ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಸರಿಯಾದ ಸಮಯದಲ್ಲಿ ಗ್ರಾಹಕರಿಗೆ ಕೊಡೋದೆ, ಅವರು ಗ್ರಾಹಕರು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಏನು ಮಾಡೋದು ಅಂತ ಅವ್ರು ನಮ್ಮ ಸಂಘದಲ್ಲೇ ಇರೋದಿಲ್ಲ. ಯಾವುದೇ ನಮ್ಮ ಸಂಘ ಸಂಸ್ಥೆಯಲ್ಲಿ ದುಡಿಯೋದೆ ಫ್ರೀಲೆನ್ಸ್ಗಳು ಬಂದು ತಗೊಂಡು ಗ್ರಾಹಕರು ಕೊಡೋದೆ ತುಂಬ ಕಂಪ್ಲೇಂಟ್ ನಮ್ಮ ಮೇಲೆ ಬಂದಿದೆ. ಇಲ್ಲಿ ತುಂಬ ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗಿ ಅದನ್ನು ನಾವು ಸರಿ ಮಾಡಿ ಕೊಟ್ಟಿದ್ದೀವಿ. ಆ ಥರನೂ ತುಂಬ ವಿಚಾರಗಳು ಆಗ್ತಾ ಇದೆ. ಹೊರಗಿನವ್ರಿಗೆ ಕೊಟ್ಟು ಅತಿ ಕಡಿಮೆ ಬೆಲೆಯಲ್ಲಿ ತಗೊಂಡು ಅವ್ರಿಗೆ ಕೊಡೋಕ್ಕಾಗದೆ ಪುನಃ ಅದನ್ನ ನಮ್ಮ ಸಂಘಕ್ಕೆ ಬಂದು ಕಂಪ್ಲೇಂಟ್ ಮಾಡಿ ನಮ್ಮ ಸಂಘದ ಮೆಂಬರ್ಸು ಅಲ್ಲ ಅಂದ್ರೂ ನಾವು ಸರಿ ಮಾಡಿ ಕೊಟ್ಟಿದ್ದೀವಿ. ಅದನ್ನ ಆ ಥರನೂ ಆಗ್ತದೆ. ಅದನ್ನು ಗ್ರಾಹಕರು ತಿಳ್ಕೋಬೇಕು. ಈ ಎಲ್ಲರೂ ಅಲ್ಲ, ಕೆಲವರು ನಮ್ಮ ಈ ಫೋಟೋ ಮದುವೆಗೆ ಫಂಕ್ಷನ್ಗಳಿಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ಮಾಡಿಸಿ ಅದನ್ನು ಕರೆಕ್ಟಾದ ಸಮಯಕ್ಕೆ ತಗೊಂಡೋಗೋದೇನೂ ನಮಗೆ ಬ್ಯಾಲೆನ್ಸ್ ಇಟ್ಟು ಅದು ಒಂದು ಹೊಡೆತ ಇದೆ.
ಮತ್ತು ಈಗ ಸರ್ಕಾರದ ಕಾರ್ಯಕ್ರಮಗಳೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ಆನ್ಲೈನಲ್ಲಿ ಆಗೋದ್ರಿಂದ ಅದು ಕೂಡ ನಮಗೆ ಒಂದು ಹೊಡ್ತಾ ಇದೆ. ಹಾಗೆ ಸುಮಾರು ನಮಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ತಾರೆ ಕೆಲವರು ಇನ್ಸ್ಟಾಗ್ರಾಮ್ ಅದು ಇದು ನೋಡಿಕೊಂಡು. ಮತ್ತು ಅದು ಜಾಸ್ತಿ ದರಕ್ಕೇ ಅವರು ಫಿಕ್ಸ್ ಮಾಡ್ಕೊಳ್ತಾರೆ, ಮತ್ತೆ ಕೈ ಸುಟ್ಕೊಳ್ತಾರೆ. ಕೆಲವರು ಬಂದು ಹೇಳ್ತಾರೆ ನಾವು ಅವ್ರಿಗೆ ಕೊಟ್ಬಿಟ್ಟು ನಮ್ಮ ಸಂಘದ ಕಾರ್ಯದರ್ಶಿ ರಾಮದಾಸ್, ಮಾಜಿ ಅಧ್ಯಕ್ಷ ಶಿವಕುಮಾರ್ ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಜಿತ್ ವಿಜಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಚೇರಂಬಾಣೆ ವ್ಯಾಪ್ತಿಯ ಬೇಂಗೂರು ಗ್ರಾಮದ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾ ಹಾಗೂ ಬ್ರಹ್ಮ ಕಲಶೋತ್ಸವ ನೂರಾರು ಭಕ್ತಾದಿಗಳ ಸಂಭ್ರಮ ಭಕ್ತಿ ಭಾವದೊಂದಿಗೆ ನೆರವೇರಿತು. ಚೇರಂಬಾಣೆಯಲ್ಲಿನ ಪಟ್ಟಮಾಡ ಕುಟುಂಬಸ್ಥರ ಬೇಂಗೂರು ಗ್ರಾಮದಲ್ಲಿರುವ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪುನರ್ ನಿರ್ಮಾಣಗೊಂಡ ನೂತನ ಪ್ರಾಸಾದದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರ ಪಂಚಲೋಹ ಬಿಂಬ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ಕ್ಷೇತ್ರದ ತಂತ್ರಿಗಳಾದ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಪಟ್ಟಮಾಡ ಕುಟುಂಬದ ಮುಂದಾಳತ್ವದಲ್ಲಿ ಏರ್ಪಾಡಾಗಿತ್ತು. ಸುಬ್ರಹ್ಮಣ್ಯ ದೇವರ ಬಿಂಬ ಪ್ರತಿಷ್ಠೆ, ಜೀವ ಕಲಶಾಭಿಷೇಕ, ಪ್ರಾಣ ಪ್ರತಿಷ್ಠೆ, ಹೋಮ ಕಲಶಾಭಿಷೇಕ, ತತ್ವ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆಗಳು ನೆರವೇರಿದವು. ನೂರಾರು ಭಕ್ತಾದಿಗಳಿಗೆ ಮಂತ್ರಾಕ್ಷತೆ, ಪ್ರಸಾದ ವಿತರಣೆ ಜರುಗಿತು. ಎಂಎಲ್ಸಿ ಎಂಪಿ ಸುಜಾ ಕುಶಾಲಪ್ಪ, ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಮಡಿಕೇರಿಯ ಕುಂದುರ್ಮಟ್ಟೆ ದೇವಾಲಯದ ಟ್ರಸ್ಟಿ ಟಿಪಿ ರಮೇಶ್, ಮನು ಮೇದಪ್ಪ, ಮಡಿಕೇರಿಯ ವಿಜಯ ವಿನಾಯಕ ದೇವಾಲಯದ ಟ್ರಸ್ಟಿ ಜಿ ಚಿದ್ವಿಲಾಸ್, ಮೂಡ ಅಧ್ಯಕ್ಷ ರಾಜೇಶ್ ಬಿವೈ, ಪಟ್ಟಮಾಡ ಕುಟುಂಬದ ಪಟ್ಟೆದಾರ ಡಿಕ್ಕಾ ಕಾಳಪ್ಪ, ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಪಟ್ಟಮಾಡ ಬೋಪಣ್ಣ ಈ ಸಂದರ್ಭ ಪಾಲ್ಗೊಂಡಿದ್ದರು. ತಿಂಗಳ ಒಳಗಾಗಿ ರಾಜ್ಯದ ಬಗರ್ ಹುಕುಂ ಸಾಗುವಳಿದಾರರಿಗೆ ಸಂಬಂಧಪಟ್ಟಂತೆ ಸರ್ಕಾರ ಅಗತ್ಯ ತೀರ್ಮಾನಗಳನ್ನು ಕೈಗೊಂಡು ನೆಲೆ ಇಲ್ಲದವರಿಗೆ ನೆಲೆ ಒದಗಿಸದಿದ್ದಲ್ಲಿ ಬಾಡು ಇಲ್ಲವೇ ಮಡಿ ಚಳವಳಿಯಿಂದ ರಾಜ್ಯವ್ಯಾಪಿ ಹಮ್ಮಿಕೊಳ್ಳಲಾಗುವುದು. ಮಾತ್ರವಲ್ಲ, ಮೇ 1ರಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಆರಂಭಿಸುವುದಾಗಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಸ್ಪಷ್ಟಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಪದಾಧಿಕಾರಿಗಳು, ರಾಜ್ಯದಲ್ಲಿ ಲಕ್ಷಾಂತರ ಸಂಖ್ಯೆಯ ಬಗರ್ ಹುಕುಂ ಸಾಗುವಳಿದಾರರು ಅರಣ್ಯ ಭೂಮಿ ಹಕ್ಕು ಪ್ರತಿಪಾದನೆ ಮಾಡ್ತಾ ಇರುವವರು ಹಲವು ದಶಕಗಳಿಂದ ಭೂಮಿಯ ಹಕ್ಕಿಗಾಗಿ ಕಾಯುತ್ತಲೇ ಇದ್ದಾರೆ. ಇಲ್ಲಿಯವರೆಗೂ ಅಧಿಕಾರಕ್ಕೆ ಬಂದ ಎಲ್ಲ ಸರ್ಕಾರಗಳು ಹುಸಿ ಭರವಸೆಗಳನ್ನು ನೀಡಿವೆಯೇ ಹೊರತು ತಮ್ಮ ಮೂಲ ಬೇಡಿಕೆಗಳ ಈಡೇರಿಕೆಯತ್ತ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದರು. ಇಲ್ಲಿಯ ಬಡವರ ಕಲ್ಯಾಣ ಚಿಂತನೆ ಸರ್ಕಾರ ಹೆಚ್ಚು ಒತ್ತಡ ಕೊಡಬೇಕು. ವಿಶಿಷ್ಟವಾಗಿ ಬಡತನ ಹೇಳ್ತಕ್ಕಂಥದ್ದು ದುಡಿಮೆಯಿಂದ ಹಿಡಿದು ವಸತಿವರೆಗೂ ಕೂಡ ಇದು ಮೂಲತಃ ಮನುಷ್ಯನ ಜೀವನದ ಪ್ರಾರಂಭದ ಘಟ್ಟ. ದುಡಿಮೆ ಮಾಡಬೇಕಾದ್ರೆ ಸ್ವಂತ ಭೂಮಿ, ವಾಸ ಇರಬೇಕಾದ್ರೆ ಸ್ವಂತ ಮನೆಗಳು. ಈ ಚಿಂತನೆಯಲ್ಲಿ ಸರ್ಕಾರಗಳು ಯಾವ ಕಾರ್ಯಕ್ರಮಗಳನ್ನು ಕೂಡ ಯಶಸ್ಸುಭರಿತವಾಗಿ ಜಾರಿಗೆ ತರಲಿಕ್ಕೆ ಸಂಪೂರ್ಣ ವಿಫಲವಾಗಿ ಇವತ್ತು ಮುನ್ನೆಲೆಯಲ್ಲಿ ನಿಂತಿದೆ. ಕೊಡಗಲ್ಲೂ ಕೂಡ ಈ ವಿಚಾರವನ್ನ ನಾವು ದಶಕಗಳಿಂದ ಈ ಹೋರಾಟವನ್ನ ನಿರಂತರವಾಗಿ ಮಾಡಿದ್ದೇವೆ. ಅತ್ಯಂತ ಕಡು ಬಡವರಿಗೆ ನಮ್ಮ ಶಕ್ತಿ ಮೀರಿ ನಾವು ಕೆಲವರಿಗೆ ವಸತಿ ಮತ್ತು ಭೂಮಿಯನ್ನು ಕೊಡಿಸುವುದರಲ್ಲಿ ನಾವು ಸಫಲರಾಗಿದ್ದೇವೆ. ಆದರೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕಾರ್ಪೊರೇಟ್ ಚಿಂತನೆಯ ಬಲಾಢ್ಯರ ಒತ್ತಡಕ್ಕೆ ಮೇಲೆ ಬಡವರನ್ನು ಹೊಸಕಿ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಅದು ರಾಜ್ಯ ಮಟ್ಟದಲ್ಲಿ ನಾವು ನೋಡುವುದಾದ್ರೆ ಮೊನ್ನೆ ಇದೇ ಸರ್ಕಾರ ಸಿದ್ದರಾಮಯ್ಯನವರ 2.5 ವರ್ಷದ ಅವಧಿಯ ಸುದೀರ್ಘ ಅವಧಿ ಮುಕ್ತಾಯ ಆಗುವ ಸಂದರ್ಭದಲ್ಲಿ ಕನಿಸಂದ್ರ ಮತ್ತು ಕೋಗಿಲೆ ಪ್ರದೇಶದಲ್ಲಿ 500 ಬಡವರ ಮನೆಯನ್ನ JCB ಬುಲ್ಡೋಸರ್ ಮಾಡಿ ಮಕ್ಕಳಿಗೆ ಅವರ ಪುಸ್ತಕಗಳನ್ನು ಕೂಡ ತೆಗೆಯಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡಿ ಪುಸ್ತಕಗಳನ್ನು ಕೂಡ ಮಣ್ಣಿನಲ್ಲಿ ಹೊಸಕ್ಕೆ ಹಾಕಿರ್ತಕ್ಕಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಸರ್ಕಾರ. ಬಡವರ ಬಗ್ಗೆ ಯಾವ ಯೋಜನೆಗಳಿಲ್ಲ. ಈ ಕಾರಣದಿಂದ ಕೊಡಗಲ್ಲೂ ಕೂಡ ಹಲವು ಕಡೆಗಳಲ್ಲಿ ಇವತ್ತು ವಸತಿಗಾಗಿರ್ತಕ್ಕಂಥ ಹೋರಾಟ ನಡೆಯುತ್ತೆ. ಯಾವುದೇ ರೀತಿಯ ತ್ವರಿತಗತಿಯ ಪರಿಹಾರ ಸೂತ್ರವನ್ನು ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಬದಲಿಗೆ ಯಾರ ಇಚ್ಛಾಶಕ್ತಿಯ ಅನುಗುಣವಾಗಿ ಇವತ್ತು ಇಲ್ಲಿ ಆಡಳಿತ ಕೆಲಸ ಮಾಡ್ತಾ ಇದೆ ಇರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸತ್ಯಾಂಶ ಇವತ್ತು ಹೊರಬಿದೆ. ಆ ಕಾರಣದಿಂದ ನಾವು ನಮ್ಮ ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆ ಪ್ರದೇಶದ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ
ತಹಶೀಲ್ದಾರರು ಜಿಲ್ಲಾಡಳಿತ ಆ ಕಡೆ ಗಮನ ಹರಿಸಬೇಕು. ಅವರ ನಿವೇಶನಗಳಿಗೆ ನಿವೇಶನ ಹಂಚಬೇಕು ಮತ್ತು ಅದನ್ನ ಕಾರ್ಯಗತಿಗೆ ತರತಕ್ಕಂತಹ ಕಾನೂನು ತೊಡಗಿದ್ರೆ ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಇದು ಕಾರ್ಪೊರೇಟ್ ಸಂಸ್ಥೆ ಅವರಿಗೆ ವಿಶೇಷ ಅಧಿವೇಶನವನ್ನು ಕರೆದು ನೀವು ಪಾಲಿಸಿಯನ್ನೇ ಬದಲಾವಣೆ ಮಾಡತಕ್ಕಂತಹ ಚಿಂತನೆ ಇರ್ತಕ್ಕಂಥ ಸರ್ಕಾರ. ಆ ಸರ್ಕಾರಕ್ಕೆ ಬಡವರ ಕಲ್ಯಾಣದ ಚಿಂತನೆ ಇರ್ತಕ್ಕಂತಹ ಅಡಚಣೆ ಇರ್ತಕ್ಕಂತಹ ಈ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಸರಿಯಲ್ಲ. ಅರಣ್ಯ ಕಾಯ್ದೆಗಳ ನೆಪ ಹೇಳೋದು, ಕಂದಾಯ ಕಾಯ್ದೆಗಳ ನೆಪ ಹೇಳೋದು, ಮತ್ತೊಂದು ಜನರಿಗೆ ತಿಳಿಯದ ಬ್ರಿಟಿಷರ್ ಕಾಲದ ಕಾನೂನುಗಳ ನೆಪ ಹೇಳಿ ಬಡವರ ಅರ್ಜಿಗಳನ್ನು ತಿರಸ್ಕಾರ ಮಾಡೋದು, ಈ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ. ಇದು ಕೂಡಲೇ ನಿಲ್ಲಬೇಕು. ಎಲ್ಲ ಅರ್ಜಿಗಳನ್ನು ಪುರಸ್ಕರಿಸಬೇಕು. ಎಲ್ಲ ಬಡವರಿಗೆ ನಿವೇಶನವನ್ನು ಹಂಚಬೇಕು. ಆದ್ರೆ ನಾವೇನು ಮಾಡ್ತಿದ್ದೀವಿ ಅಂದ್ರೆ ಸರ್ಕಾರ ಕೊಡಬೇಕಾಗಿದ್ದನ್ನು ಕೊಡ್ತಾ ಇಲ್ಲ. ಇವತ್ತು ಬಡವರಿಗೆ ಕೂಡ್ಲಿಕ್ಕೆ ಮನೆಯೇ ಇಲ್ಲ. ಈ 2,500 ತಿಂಗಳಲ್ಲಿ ಅವ್ರು ಏನು ಮಾಡಬೇಕು? 10 kg ಅಕ್ಕಿ ತಗೊಂಡು ಅವ್ರಿಗೆ ಯಾವ ರೀತಿ ಉದ್ಧಾರ ಆಗಬೇಕು? ಯಾವ ಮಟ್ಟದಲ್ಲಿ ನೀವು ಅದನ್ನು ಪ್ರತಿಬಿಂಬಿಸ್ತೀರಿ ಅಂತ ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ನಾವು ಕೇಳ್ತಿರೋದು ನಮ್ಮ ಈ ಭೂಮಿ ಮತ್ತು ವಸತಿಯ ವಂಚಿತರ ವರ್ಗದ ಉದ್ದೇಶವೇ ಈ ಸ್ವತಂತ್ರ ಭಾರತದ 8 ದಶಕಗಳಲ್ಲೂ ಕೂಡ ಸ್ವತಂತ್ರ ಸರಿಯಾದ ರೀತಿಯಲ್ಲಿ ಭಾಗವಹಿಸಲಿಲ್ಲ. ಅದೇ ರೀತಿಯಲ್ಲಿ ಮತ್ತೆ ಇವತ್ತು ಕೊಡಗು ಜಿಲ್ಲೆಗೆ ಬಂದಾಗ 25 ವರ್ಷಗಳಿಂದ ಬಡವರ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಈ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಅನ್ನೋ ಪದದ ಅರ್ಥಗಳೇ ಗೊತ್ತಾಗ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಇವತ್ತು ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇಲ್ಲಿ ಅಭಿವೃದ್ಧಿ ಒಂದು ರಸ್ತೆ ಮಾಡೋದರ ಮುಖಾಂತರ, ರಸ್ತೆಗೆ ಡಾಂಬರೀಕರಣ ಮಾಡೋದರ ಮುಖಾಂತರ ಅಥವಾ ಒಂದು ನೀರಿನ ವ್ಯವಸ್ಥೆಗಳನ್ನು ಪೂರೈಸುವುದರ ಮುಖಾಂತರ ಅಭಿವೃದ್ಧಿ ಅಂತ ಇಲ್ಲಿ ಬಿಂಬಿಸುತ್ತೇವೆ. ಮತ್ತೆ ಕೆಲವು ಸಂಘಟನೆಗಳು ಕೂಡ ಏನಿದೆ ನಮ್ಮ ಜಗತ್ತಿಗೆ ಕೊಟ್ಟಿರುವಂತಹ ನಮ್ಮ ನಾಯಕ ಆಡಳಿತ ಇದೆ, ಆಡಳಿತವನ್ನ ಅನಾವಶ್ಯಕವಾಗಿ ಅವನ್ನ ಅಭಿವೃದ್ಧಿ ಕಾರ್ಯಕ್ರಮ ಮಾಡುತ್ತಾ ಆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಲ್ಲಿ ನಿಜವಾದ ಅಭಿವೃದ್ಧಿ ಅಂದರೆ ಏನು ಗೊತ್ತಿಲ್ಲ. ಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಅಮೀನ್ ಮೊಯ್ಸಿನ್, ಡಿಎಸ್ ನಿರ್ವಾಣಪ್ಪ, ಎಚ್.ಜೆ. ಪ್ರಕಾಶ್, ಕೆ. ಮಣ್ಣಪ್ಪ ಪಾಲ್ಗೊಂಡಿದ್ದರು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಪರಿಣಾಮ ಜಗತ್ತು ಅಗ್ನಿಕುಂಡದಲ್ಲಿ ಬೇಯ್ತಾ ಇದೆ. ಅದರ ಪರಿಣಾಮ ಅಡುಗೆ ಮನೆಗಳಿಗೂ ವ್ಯಾಪಿಸಿದೆ. ಜನರಿಗೆ ನೆಮ್ಮದಿಯ ಬದುಕಷ್ಟೇ ಬೇಕಾಗಿದೆ ಎಂದು ವಿರಾಜಪೇಟೆ ಅರಂಬೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು. ನಂಜರಾಯಪಟ್ಟಣದ ನಂಜುಂಡೇಶ್ವರ ದೇವರ ಪೂಜೋತ್ಸವದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದ ಶ್ರೀಗಳು ದೇವರ ಉತ್ಸವಗಳಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗುವ ಮೂಲಕ ಅಂತರಂಗದಲ್ಲಿ ದೇವರನ್ನ ಕಾಣಬೇಕಿದೆ. ಇವನಾರವ ಎನ್ನದೆ ಇವ ನಂಬವ ಎಂಬ ವಾತ್ಸಲ್ಯದಿಂದ ಎಲ್ಲರನ್ನ ಅಪ್ಪುವ ಮೂಲಕ ಸುಂದರ ಬದುಕನ್ನ ಕಟ್ಟಬೇಕಿದೆ. ಇಂದು ಜಗತ್ತು ಶಾಂತಿ ನೆಮ್ಮದಿಯ ಬದುಕನ್ನ ಬೇಡ್ತಾ ಇದೆ ಎಂದು ಶ್ರೀಗಳು ಅಭಿಪ್ರಾಯಪಟ್ಟರು. ಮುಂದಿನ ಪೀಳಿಗೆಗೆ ಆರೋಗ್ಯವಂತ ಮಣ್ಣು, ಗಾಳಿ, ನೀರು, ಪರಿಸರವನ್ನು ಹಸ್ತಾಂತರ ಮಾಡುವ ಮೂಲಕ ಸುಖ ನೆಮ್ಮದಿಯ ಜೀವನ ಕಟ್ಟಲು ಕರೆ ಕೊಟ್ಟರು. Fill the day with love, end the day with love. This is the way to God ಅಂತಾರೆ. ನಮಗೆ ದೇವರನ್ನ ಕಾಣಲಿಕ್ಕೆ ಸರಳ ಮಾರ್ಗ ಏನಪ್ಪಾ ಅಂತ ಹೇಳಿದ್ರೆ ಜೀವನವನ್ನು ಸುಂದರವಾಗಿ, ಸಂತೋಷವಾಗಿ, ಪ್ರೀತಿಯಿಂದ ಪ್ರಾರಂಭ ಮಾಡುವಂತಹದ್ದು. ಅದೇ ರೀತಿ ಆ ಬದುಕು, ಒಂದು ಡೇ ಅಂತ ಹೇಳಿದ್ರೆ ನನ್ನ ಬದುಕನ್ನ ಜೀವನವನ್ನ ಸುಂದರವಾಗಿ ಅನುಭವಿಸುವಂಥದ್ದು, ಸಂತೋಷವಾಗಿ ಒಳ್ಳೆಯದನ್ನು, ಸಂತೋಷವನ್ನು ಹಂಚಿ ಹೋಗುವಂಥದ್ದು. ಆ ಹಂಚುವ ಕೆಲಸ ಏನಿದೆ ಅದರಿಂದ ಒಬ್ಬ ಮನುಷ್ಯನ ಬದುಕು ಅತ್ಯಂತ ಸುಂದರವಾಗುತ್ತೆ. ಆ ರೀತಿಯಾಗಿ ದಶಕಗಳಿಂದಲೂ ಸಹ ಶತಮಾನಗಳ ಇತಿಹಾಸ ಇರತಕ್ಕಂತಹ ಈ ದೇವಸ್ಥಾನ ತಾನು ಜೀರ್ಣೋದ್ಧಾರಗೊಂಡ ಬಳಿಕ ಈ ಭಾಗದಲ್ಲಿ ಆದಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರಗತಿಯನ್ನಿರ್ಬೋದು, ಮಾನಸಿಕವಾಗಿರ್ತಕ್ಕಂಥ ಬದಲಾವಣೆಗಳನ್ನಿರ್ಬೋದು, ಮಕ್ಕಳಲ್ಲಿ ಶಿಕ್ಷಣದ ಗುಣಮಟ್ಟ ಇರ್ಬೋದು, ಆ ಎತ್ತರ ಇರ್ಬೋದು, ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಗರಿವಿಲ್ಲದ ಹಾಗೆ ನಂಜುಂಡೇಶ್ವರಿ ಹೇಗೆ ತನ್ನ ಪ್ರಭಾವಲಯವನ್ನ ಇಡೀ ಒಂದು ಈ ಭಾಗದಲ್ಲಿ ವಿಸ್ತರಿಸಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ನೆನಪು ಮಾಡಿಕೊಂಡು
ನಾವು ನಿರಂತರ ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಒಬ್ಬ ವ್ಯಕ್ತಿಗೆ ನಿರಂತರವಾಗಿ ತಾನು ಬದುಕಬೇಕು, ಚೆನ್ನಾಗಿ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಆತನಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಬೇಕು. ದಿಂಡಗಾಡು ಬಸವಜ್ಯೋತಿ ಮಠದ ಅಪ್ಪಾಜಿ ಸ್ವಾಮೀಜಿ, ದೇವಾಲಯ ಸಮಿತಿ ಅಧ್ಯಕ್ಷ ಮೋಹನ್ ಕುಮಾರ್, ಕಾರ್ಯದರ್ಶಿ ಪ್ರೇಮಾನಂದ, ಖಜಾಂಚಿ ಮುರಳಿ ಮಾದಯ್ಯ ಈ ಸಂದರ್ಭ ಹಾಜರಿದ್ದರು.